ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ದೇವರಿರ್ತಕ್ಕಂಥ ಈ ಸಾನ್ನಿಧ್ಯದಲ್ಲಿ ಈ ಗಜಲಕ್ಷ್ಮಿ ಬಂದಿರತಕ್ಕಂಥದ್ದು ಇನ್ನೊಂದು ಸಂತೋಷವೇ ಸರಿ. ಗಜಲಕ್ಷ್ಮಿ ಅನುಷ್ಠಾನವನ್ನು ತಾವೆಲ್ಲರೂ ಸಹಿತ ಕಣ್ತುಂಬಿಸ್ಕೊಳ್ಳುವಂಥದ್ದಾಗಲಿ. ಗಜಲಕ್ಷ್ಮೀ ನಮೋಸ್ತುತೆ, ಗಜಲಕ್ಷ್ಮೀ ನಮೋಸ್ತುತೆ, ಗಜಲಕ್ಷ್ಮೀ ನಮೋಸ್ತುತೆ. ಪಂಡ್ರಾಪುರದಲ್ಲಿರ್ತಕ್ಕಂಥ ಪಾಂಡುರಂಗನು, ಕಬ್ಬಳದಲ್ಲಿರ್ತಕ್ಕಂಥ ಪಾಂಡುರಂಗನು ಬಹಳ ವಿಶೇಷವೇ ಸರಿ. ತಮ್ಮ ಕೋರಿಕೆಗಳು ಏನು ಕೇಳಿದ್ರು ದಯಪಾಲಿಸ್ತಕ್ಕಂಥವನು, ಬರೆದು ಹೇಳ್ತಕ್ಕಂಥ ಚೈತನ್ಯ ಇರತಕ್ಕಂಥ ಇಲ್ಲಿನ ಒಂದು ಶಕ್ತಿಯಾದಂತಹ ಉತ್ಸವ ಮೂರ್ತಿ. ಇವತ್ತಿನ ಈ ಗ್ರಾಮದಲ್ಲಿ ಮಹಾಸುದರ್ಶನ ಹಾಗೆ ಧನ್ವಂತರಿ ಮಹಾಯಾಗ ಬಹಳ ಅಚ್ಚುಕಟ್ಟಾಗಿ ನಡೀತಾ ಇದೆ. ನಮಸ್ತೆ ಪುಂಡರೀಕಾಕ್ಷ, ನಮಸ್ತೆ ಪುರುಷೋತ್ತಮ, ನಮಸ್ತೆ ಸರ್ವಲೋಕಾತ್ಮನ್. ಹೃದಯಕ್ಕೆ ಸಂಬಂಧಪಡ್ತಕ್ಕಂಥ ಕಾಯಿಲೆಗಳು ಬೇಗ ಗುಣ ಆಗಬೇಕಾದ್ರೆ ಪಾಂಡುರಂಗನ ಧ್ಯಾನ ಮಾಡಬೇಕು ಅನ್ನತಕ್ಕಂಥದ್ದನ್ನ ಒಬ್ಬರು ವಿಜ್ಞಾನಿಗಳು ಸಹಿತ ಬರೆದಿಟ್ಟಿದ್ದಾರೆ. ವೀಕ್ಷಿಸಿ ವಿಶೇಷ ಮಹಾಶಿವಾಣಿ ಇದೇ ಶನಿವಾರ ಬೆಳಗ್ಗೆ 8ಕ್ಕೆ. ವಿಠಲ 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 ಪಾಂಡುರಂಗ ವಿಠಲ, ಪಾಂಡುರಂಗ ವಿಠಲ, ಪಂಡರಿನಾಥ ವಿಠಲ. ನಮಸ್ಕಾರ. ಜಿ ಕನ್ನಡ ವಾಹಿನಿಯ ಸಮಸ್ತ ವೀಕ್ಷಕರಿಗೆಲ್ಲ ಫಾಲ್ಗುಣ ಮಾಸದ ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸುಸ್ವಾಗತ. ಸ್ಪೆಷಲ್ ಪಾರ್ಟ್ನರ್ಸ್ ಅಮೃತ ಬಿಂದು. ಹೊಟ್ಟೆ ನೋವು, ಹೊಟ್ಟೆ ಹುಣ್ಣು, ಎದೆಯುರಿ, ಆಸಿಡಿಟಿ, ಗ್ಯಾಸ್ಟ್ರಿಕ್, ಅಜೀರ್ಣ ಇಂತಹ ಹೊಟ್ಟೆಗೆ ಸಂಬಂಧಪಟ್ಟಂತಹ ಎಲ್ಲ ಸಮಸ್ಯೆಗಳಿಗೂ ರಾಮಬಾಣದಂತೆ ಕೆಲಸ ಮಾಡುತ್ತೆ ಅಮೃತ ಬಿಂದು. ಅಷ್ಟೇ ಅಲ್ಲದೆ ಇತ್ತೀಚೆಗಷ್ಟೇ ಲೋಕಾರ್ಪಣೆ ಆಗಿರುವಂತಹ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರ ಬ್ರಹ್ಮರ್ಷಿ ಆನಂದ ಸುತ್ತಿಪೀಠಂ ಸಂಸ್ಥಾನ ಮತ್ತು ಅಮೃತ ಬಿಂದು ಅವರ ಡಯಾಬಿಟಿಕ್ ರಿಸರ್ಚ್ ಅಭಿವೃದ್ಧಿಪಡಿಸಿದೆ. ಶೇಕಡ 100% ಆಯುರ್ವೇದಿಕ್ ಅಂಶಗಳನ್ನು ಹೊಂದಿರುವಂತಹ ಸಕ್ಕರೆ ಕಾಯಿಲೆ ನಿಯಂತ್ರಣಕ್ಕಾಗಿ ಇರುವಂಥದ್ದು ಮಧುಮೇಹ ನಿವಾರಣಾ ಚೂರ್ಣ. ಮಧುಮೇಹ ನಿವಾರಣಾ ಚೂರ್ಣ ಈಗ ಮಧುಮೇಹ ಎನ್ ಆಗಿದೆ. ನಿಮ್ಮ ಸಮೀಪದ ಎಲ್ಲ ಮೆಡಿಕಲ್ ಸ್ಟೋರ್ಗಳಲ್ಲೂ ಕೂಡ ಲಭ್ಯ ಇದೆ. ಖಂಡಿತವಾಗಿ ಕೊಂಡ್ಕೊಳ್ಳಿ, ನಿಮ್ಮ ಆರೋಗ್ಯವನ್ನು ವೃದ್ಧಿಸ್ಕೊಳ್ಳಿ. ಲವಣ ತೈಲಂ, ಯಾವುದೇ ಕಠಿಣ ವ್ಯಾಯಾಮಗಳಿಲ್ಲದೆ ಮತ್ತು ಯಾವುದೇ ಆಹಾರದ ಪಥ್ಯಕ್ರಮವೂ ಕೂಡ ಇಲ್ಲದೆ ನಿಮ್ಮ ಹೊಟ್ಟೆಯ ಕೊಬ್ಬಿಗೆ ಮತ್ತು ಬೊಜ್ಜಿಗೆ ಆಯುರ್ವೇದ ಪರಿಹಾರ. ಆಯು ಕೇರ್ ಅಂದರೆ ಅದು ಲವಣ ತೈಲಂ. ನೀವು ಕೂಡ ಖಂಡಿತವಾಗಿ ಒಮ್ಮೆ ಬಳಸಿ ನೋಡಬಹುದು. ಉಲ್ಲಾಸ್ ಅಗರಬತ್ತಿ, ಇನ್ನು ಸಾಧಾರಣ ಅಗರಬತ್ತಿ ಅಲ್ಲ, ಉಲ್ಲಾಸ್ ಅಗರಬತ್ತಿ ತನ್ನಿರಿ. ನಿಮ್ಮ ಮನೆಯ ಪೂಜಾ ಗೃಹದಲ್ಲಿ ಪ್ರತಿನಿತ್ಯವೂ ಬೆಳಗಲಿ ಉಲ್ಲಾಸ್ ಅಗರಬತ್ತಿ. ಉದಯಂ ಧೋತೀಸ್ ಮತ್ತು ಶರ್ಟ್ಗಳು ಹಾಗೂ ಐಶ್ವರ್ಯ ಫರ್ಟಿಲಿಟಿ ಸೆಂಟರ್. ವೀಕ್ಷಕರೇ, ಇದು ಶುಭ ಗುರುವಾರದ ವಿಶೇಷ ಮಹರ್ಷಿವಾಣಿ ನೇರ ಪ್ರಸಾರ ಕಾರ್ಯಕ್ರಮ. ಈ ಶುಭ ದಿನದ ವಿಶೇಷತೆ ಏನು, ಅನುಷ್ಠಾನ ಯಾವುದು, ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳಿಸ್ಕೊಡ್ತಾರೆ ಗುರುಜರು. ಇನ್ನು ನೀವು ಬರೆದಿರುವಂತಹ ಪತ್ರಗಳಿಗೆ ಮತ್ತು ನೀವು ಮಾಡುವಂತಹ ಕರೆಗಳಿಗೆ ಮನೋಗತ ಪ್ರಶ್ನಾ ತಂತ್ರದ ಆಧಾರದ ಮೇಲೆ ಯಾವ ರೀತಿ ಉತ್ತರ ಬರುತ್ತೆ ಅನ್ನೋದಕ್ಕೆ ಚುಟುಕಾದಂತಹ ಅನುಷ್ಠಾನದ ಮೂಲಕ ತಿಳಿಸ್ಕೊಡ್ತಾರೆ ಶ್ರೀನಿವಾಸ್ ಶರ್ಮ ಅವರು. ಇದರೊಂದಿಗೆ ಇನ್ನು ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ಪ್ರತಿದಿನದಂತೆ ಇವತ್ತು ಸಹ ಗುರುಜರು ತಿಳ್ಕೊಳ್ತಾ ಹೋಗೋಣ. ಆದರೆ ಈ ಎಲ್ಲ ವಿಚಾರಗಳನ್ನು ತಿಳ್ಕೊಳ್ಳೋಕ್ಕೂ ಮುನ್ನ ವೀಕ್ಷಕರೇ, ಇದೇ ಬರುವ ಶನಿವಾರ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮ ಪ್ರಸಾರವಾಗುತ್ತೆ. ಇತ್ತೀಚೆಗಷ್ಟೇ ಹೊಸದುರ್ಗ ತಾಲೂಕು ಸುಕ್ಷೇತ್ರ ಕಬ್ಬಳ ಗ್ರಾಮಕ್ಕೆ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು ತೆರಳಿದ್ರು. ಅಲ್ಲಿ ರುಕ್ಮಿಣಿ ಸಮೇತ ಪಾಂಡುರಂಗ ಸ್ವಾಮಿಯ ದಿಂಡಿ ಮಹೋತ್ಸವ ಕಾರ್ಯಕ್ರಮವನ್ನು ಬಹಳ ಅದ್ಧೂರಿಯಾಗಿ ನೆರವೇರಿಸಲಾಯಿತು. ದೇವಾಲಯದಲ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ರು ಗುರುಜಿಯವರು. ನಂತರ ಸುದರ್ಶನ ಹೋಮ, ಧನ್ವಂತರಿ ಹೋಮವನ್ನು ಕೂಡ ನೆರವೇರಿಸಿದ್ರು. ಪಾಂಡುರಂಗ ವಿಠಲ ಭಜನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಮತ್ತು ವೇದಿಕೆಯಲ್ಲಿ ಶ್ರೀನಿವಾಸ್ ಶರ್ಮ ಅವರು ಗುರುಜಿಯವರು ಕೂಡ ಅನೇಕ ಅರ್ಥಪೂರ್ಣ ಮಾಹಿತಿಗಳನ್ನು, ವಿಚಾರಗಳನ್ನು ತಿಳಿಸ್ಕೊಟ್ಟಿದ್ದಾರೆ. ಇಷ್ಟೇ ಅಲ್ಲದೆ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಆಗಮಿಸಿದ್ದಂತಹ ಆನೆ ಗಜಲಕ್ಷ್ಮಿಗೆ ವಿಶೇಷವಾದಂತಹ ಸೇವೆಯನ್ನು, ಪೂಜಾರಾಧನೆಯನ್ನು ಸಲ್ಲಿಸಲಾಗಿದೆ. ಎಲ್ಲ ದೃಶ್ಯಗಳ ಇರುವಂತಹ ಕಾರ್ಯಕ್ರಮವನ್ನು ಇದೇ ಬರುವ ಶನಿವಾರ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ತಪ್ಪದೇ ವೀಕ್ಷಿಸಿ ಅಂತ ಹೇಳ್ತಾ, ಇನ್ನು ಗುರುಜಿಯವರ ಅಪಾಯಿಂಟ್ಮೆಂಟ್ ಬೇಕು, ಅವರನ್ನು ನೇರವಾಗಿ ಭೇಟಿಯಾಗಬೇಕು ಅಂದರೆ ಅದಕ್ಕಿರುವಂಥ ದೂರವಾಣಿ ಸಂಖ್ಯೆಗಳೇನು ಕೊಡ್ತೀನಿ, ನೋಟ್ ಡೌನ್ ಮಾಡ್ಕೊಳ್ಳಿ. ಮೊದಲನೇದಾಗಿ 9482509759 9482509759. ಮತ್ತೊಂದು ದೂರವಾಣಿ ಸಂಖ್ಯೆ 9742690055 9742690055. ಇದು ಗುರುಜಿಯವರ ಆಶ್ರಮದ ದೂರವಾಣಿ ಸಂಖ್ಯೆಗಳು. ಇಲ್ಲಿಗೆ ನೀವು ಕರೆ ಮಾಡಿದ್ರೆ ಆಶ್ರಮದ ಸಿಬ್ಬಂದಿ ವರ್ಗದವರು ನಿಮಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿಸ್ಕೊಡ್ತಾರೆ. ಗುರುಜಿಯವರ ಅಪಾಯಿಂಟ್ಮೆಂಟ್ ನಿಮಗೆ ಯಾವಾಗ ಸಿಗಬಹುದು ಅನ್ನೋದ್ರ ಬಗ್ಗೆ ಖಂಡಿತವಾಗಿಯೂ ಕರೆ ಮಾಡಿ ಅಪಾಯಿಂಟ್ಮೆಂಟ್ ತಗೊಳ್ಳಿ. ಗುರುಜಿಯವರನ್ನ ಭೇಟಿಯಾಗಿ ನಿಮ್ಮ ಸಮಸ್ಯೆಗಳೇನು ಅನ್ನೋದನ್ನು ಸ್ಪಷ್ಟವಾಗಿ ಹೇಳ್ಕೊಳ್ಳಿ ಮತ್ತು ಅವರಿಂದ ಸೂಕ್ತವಾದಂತಹ ಪರಿಹಾರವನ್ನು ಕೂಡ ನೀವು ಕಂಡುಕೊಳ್ಬಹುದು.
ಇನ್ನು ನಮ್ಮ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಕೂಡ ನೀವು ಕರೆ ಮಾಡ್ಬೋದು. ಇಲ್ಲಿ ಸ್ವರತರಂಗದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಏನು ಅಂತ ಅವರು ತಿಳಿಸ್ಕೊಡ್ತಾರೆ. ಹಾಗಾಗಿ ನಮ್ಮ ಕಾರ್ಯಕ್ರಮಕ್ಕೆ ನೀವು ಕರೆ ಮಾಡಬೇಕು ಅಂದರೆ ಇರುವಂಥ ದೂರವಾಣಿ ಸಂಖ್ಯೆ 08041219999 08041212999. ಕರೆ ಮಾಡುವಾಗ ದಯವಿಟ್ಟು ಟಿ ವಿ ವಾಲ್ಯೂಮ್ನ ಕಂಪ್ಲೀಟಾಗಿ ಮ್ಯೂಟ್ ಮಾಡಿಬಿಟ್ಟು ಮಾತಾಡಬೇಕು. ಇನ್ನು ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಅಥವಾ ಮನೋಗತ ಪ್ರಶ್ನಾತಂತ್ರ ವಿಭಾಗಕ್ಕೆ ಸಂಬಂಧಪಟ್ಟ ಹಾಗೆ ನೀವು ಪತ್ರಗಳನ್ನು ಬರೀಬಹುದು. ಚಕ್ಷುರ್ಮತಿಗೆ ಸಂಬಂಧಪಟ್ಟ ಹಾಗೆ ಪತ್ರಗಳನ್ನು ಬರೆಯುವಂಥವ್ರು ಕಡ್ಡಾಯವಾಗಿ ಪೋಸ್ಟ್ ಕಾರ್ಡ್ ಸೈಜ್ನಲ್ಲಿ ಇರುವಂಥ ನಿಮ್ಮ ಕಣ್ಣರೇಖೆಗಳು ಸ್ಪಷ್ಟವಾಗಿ ಕಾಣುವಂಥ ರೀತಿಯಲ್ಲಿ ಭಾವಚಿತ್ರವನ್ನು ಕಳಿಸ್ಕೊಡ್ಬೇಕಾಗುತ್ತೆ. ಜಿ ಕನ್ನಡ ಮಹರ್ಷಿವಾಣಿ ವಿಭಾಗ, ಯುನೈಟೆಡ್ ಮ್ಯಾನ್ಷನ್, MG ರಸ್ತೆ, ಪೋಸ್ಟ್ ಬಾಕ್ಸ್ ಸಂಖ್ಯೆ 5199, ಬೆಂಗಳೂರು 1. ಖಂಡಿತವಾಗಿ ಪತ್ರಗಳನ್ನು ಕೂಡ ಬರೀಬಹುದು ಅಂತ ಹೇಳ್ತಾ ಬನ್ನಿ ಹಾಗಿದ್ರೆ ಈ ದಿನದ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮವನ್ನು ಈಗ ಪ್ರಾರಂಭ ಮಾಡೋಣ. ಮೊದಲಿಗೆ ಗುರುಜಿನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಶ್ರೀಯುತರು ಸಾಮುದ್ರಿಕಾ ಶಿರೋಮಣಿ, ಸ್ವರ ಸರ್ವಜ್ಞ, ದರ್ಪಣಾಂಜನ, ಚಕ್ಷುರ್ಮತಿ ವಿದ್ಯಾನಿಪುಣ, ಶ್ರೀ ವಿದ್ಯೋಪಾಸಕ ರತ್ನ, ಅಥರ್ವಣ ಪರಿಹಾರ ಪ್ರವೀಣ, ವನಸಿರಿ ಆಯುರ್ವೇದ ರತ್ನರು ಮತ್ತು ರಾಜ್ಯದ ಧಾರ್ಮಿಕ ಪರಿಷತ್ನ ಸದಸ್ಯರೂ ಆಗಿರುವಂಥ ಶ್ರೀ ಡಾಕ್ಟರ್ ಮಹರ್ಷಿ ಆನಂದ್ ಗುರುಜಿಯವರು. ಬನ್ನಿ ಹಾಗಿದ್ರೆ ಗುರುಜಿನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ಗುರುಜಿ ನಮಸ್ಕಾರ. ಕಾರ್ಯಕ್ರಮಕ್ಕೆ ಭಕ್ತಿಪೂರ್ವಕ ಸುಸ್ವಾಗತ. ನಮಸ್ತೆ ಅಮ್ಮ. ಕಲ್ಯಾಣಾದ್ಭುತಗಾತ್ರಾತ್ ಕಾಮಿಧಾರ್ಥಪ್ರದಾಯಿನೀಂ ಶ್ರೀಮದ್ ವೆಂಕಟನಾಥಾಯಾಂ ಶ್ರೀನಿವಾಸಾಯ ಮಂಗಳಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರಃ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರುವೇ ಸರ್ವಲೋಕಾನಾಂ ವಿಷಯೇ ಭವರೋಗಿಣಾಂ ನಿಧೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮಋತಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಶ್ರೀಂ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಇಷ್ಟದೇವತಾ ಕುಲದೇವತಾತ್ಮಿಕ ಶ್ರೀ ಗುರು ರಾಘವೇಂದ್ರ ದೇವತಾಭ್ಯೋ ನಮಃ. बोलो भगवान शिरडी सद्गुरु साईनाथ महाराज की जय. जय गुरुदत्त महाराज की जय. जगद्गुरु आदि शंकराचार्य महाराज की जय. शंकर मध्वरामानुजाचार्य महाराज की जय. ಗುರು ಪರಂಪರೆಯನ್ನು, ಗುರುಗಳನ್ನು, ಗುರು ಅವಧೂತರನ್ನು ಪ್ರಾರ್ಥನೆ ಮಾಡ್ತಾ ಪ್ರತಿಯೊಬ್ಬ ವ್ಯಕ್ತಿಯು ಸಹಿತ ತಾನು ಬೆಳಕನ್ನು ಕಾಣಬೇಕಾದ್ರೆ, ತನ್ನೊಳಗಿರ್ತಕ್ಕಂಥ ಅಂಧಕಾರವನ್ನು ದೂರ ಮಾಡಿಕೊಳ್ಬೇಕಾದ್ರೆ, ತಾನು ಹಾಕುವ ಹೆಜ್ಜೆನಲ್ಲಿ ಒಂದು ವಿಶೇಷತೆಯನ್ನು ಸೃಷ್ಟಿಪಡಿಸ್ಕೊಳ್ಬೇಕಾದರೂ ಅದಕ್ಕೆ ಗುರುವಿನ ಅನುಗ್ರಹ ಬೇಕು, ಗುರುವಿನ ಮಾರ್ಗದರ್ಶನ ಬೇಕು. ಅಂತಹ ಗುರುಗಳ ಆಶೀರ್ವಾದ ಪಡಿತಕ್ಕಂತಹ ಈ ಶುಭ ದಿನ ಗುರುವಾರ ತಮ್ಮೆಲ್ಲರ ಮನೋಕಾಮನೆ ಸಿದ್ಧಿಯಾಗಲಿ. ನಿಮ್ಮ ಪ್ರಾಂತ್ಯಗಳಲ್ಲಿ ಹತ್ತಿರದಲ್ಲಿರ್ತಕ್ಕಂಥ ಔದುಂಬರ ವೃಕ್ಷಕ್ಕೆ ಅಲ್ಲಿ ಹೋಗಿ ಒಂದು ದೀಪವನ್ನು ಹಚ್ಚಿ, ವೃಕ್ಷದ ತಳಭಾಗದಲ್ಲಿರ್ತಕ್ಕಂಥ ಶ್ವಾನಗಳಿಗೋ, ಗೋವುಗಳಿಗೋ ಅಥವಾ ಪಶು ಪಕ್ಷಿ ಪ್ರಾಣಿಗಳಿಗೋ ಒಂದಷ್ಟು ಆಹಾರವನ್ನು ಉಣಬಡಿಸ್ತಕ್ಕಂಥದ್ದು. ಈ ಕಾಯಕವನ್ನು ನೀವು ಮಾಡಿದ್ದೇ ಆದರೆ ಗುರುವಿನ ಕೃಪೆಗೆ ತಾವು ಪಾತ್ರರಾಗ್ತೀರಿ. ಗುರುವಿನ ಗುಲಾಮನಾಗುವವರೆಗೂ ಸಿಗದು ಕಾಣನ ಮುಕುತಿ ಅಂತ ಹೇಳ್ತಾರೆ. ಅಂದರೆ ಗುರು ಎಂಬತಕ್ಕಂತಹ ಪದದ ಆ ಬೆಳಕು ನಿಮ್ಮೊಳಗೆ ಪಸರಿಸಬೇಕಾದ್ರೆ, ನಿಮ್ಮೊಳಗೆ ಅದು ಬೆಳಕಾಗಿ ನಿಲ್ಲಬೇಕಾದ್ರೆ ನಿಮ್ಮಲ್ಲಿ ನಮ್ರತೆಯ ಬದುಕಿರಬೇಕು. ಜೊತೆಗೆ ಯಾರೊಬ್ಬರನ್ನಾದರೂ ಸಹಿತ ಗೌರವಿಸ್ತಕ್ಕಂಥದ್ದು, ಯಾರೊಬ್ಬರನ್ನಾದರೂ ಪೂಜ್ಯ ಭಾವನೆಯಲ್ಲಿ ಕಾಣ್ತಕ್ಕಂಥದ್ದು. ಯಾವುದೇ ಒಬ್ಬ ವ್ಯಕ್ತಿಯಲ್ಲ ಸಹಿತ ಪ್ರತಿಯೊಬ್ಬ ವ್ಯಕ್ತಿಯಲ್ಲೂ ದೇವರಿದ್ದಾನೆ. ಹಾಗೆ ದೇವರಿರ್ತಕ್ಕಂತಹ, ದೇವರ ಸಾನ್ನಿಧ್ಯವೇ ಇರ್ತಕ್ಕಂತಹ ಪ್ರತಿಯೊಬ್ಬರ ಮನಸ್ಸನ್ನು ನೀವು ಗೌರವಿಸ್ತಕ್ಕಂಥದ್ದು, ಪೂಜಿಸ್ತಕ್ಕಂಥದ್ದು, ಜೊತೆಗೆ ವಿಶೇಷವಾಗಿರ್ತಕ್ಕಂಥ ಆರಾಧನೆ ಸಲ್ಲಿಸ್ತಕ್ಕಂಥದ್ದು, ಇದೆಲ್ಲವೂ ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲೂ ಈ ಮಾಸದಲ್ಲಿ ಒಂದೊಂದು ವಿಶೇಷತೆ ಅಂತ ಹೇಳಿದೆ. ಈ ಮಾಸ ವಿಶೇಷವಾದ್ದರಿಂದಲೇ ಕಳೆದ 3 ವರ್ಷಗಳ ಹಿಂದೆ ಭವ್ಯವಾದಂತಹ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನಗಳನ್ನು ನಾವು ಮಾಡಿದ್ವಿ. ಅನುಷ್ಠಾನಗಳನ್ನು ಇವತ್ತು ನಾವು ನೋಡ್ಬೋದು. ಆದರೂ ಇವತ್ತು ಗುರುವಾರ ಆದ್ದರಿಂದ ಬೋಲೋ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥ ಮಹಾರಾಜ್ ಕಿ ಜಯ ಅಂತ ಹೇಳಿದೆ. ಅಂದರೆ ಈಗ ಪ್ರತ್ಯಕ್ಷವಾಗಿ ಪ್ರತಿಯೊಬ್ಬರನ್ನೂ ನೋಡ್ತಾ, ಪ್ರತಿಯೊಬ್ಬರ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು ದೂರ ಮಾಡುವಂಥ ಚೈತನ್ಯ ಸ್ವರೂಪಿಯಾಗಿರ್ತಕ್ಕಂಥ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರ ಆರಾಧನಾ ಮಹೋತ್ಸವಗಳು ನಿರಂತರವಾಗಿ ನಡೀತಾನೇ ಇದೆ. ಶಿರಡಿಗೆ ಬರ್ತಕ್ಕಂತಹ ಭಕ್ತರನ್ನು ಕೈಬೀಸಿ ಕರೆಯುವಂತಹದ್ದು ಒಂದು ಕ್ರಮ. ಹಾಗೆ ಎಲ್ಲೇ ಬಾಬಾ ಆಲಯ ಕಂಡರೂ ಆ ಬಾಬಾ ಆಲಯದಲ್ಲಿ ಮತ್ತಷ್ಟು ವಿಶೇಷವಾಗಿರ್ತಕ್ಕಂಥ ಕ್ರಮ ನೋಡಿ. ಬಾಬಾರವರ ಸಾನ್ನಿಧ್ಯದಲ್ಲಿ ಜಾತಿ, ಮತ, ಭೇದ, ಪಂಥ, ಮೇಲು ಕೀಳು ಯಾವುದೂ ಇಲ್ಲ. ಬಾಬಾರವರ ಮುಂದೆ ನಿಂತು ಸಬ್ಕಾ ಮಾಲಿಕ್ ಏಕ್ ಹೈ, ಭಗವಂತ ನೀನೊಬ್ಬ ಇದೆಯಾ, ನೀನೆಲ್ಲರನ್ನೂ ಕಾಪಾಡಬೇಕು, ನೀನೆಲ್ಲರನ್ನೂ ಸಲಹಬೇಕು, ನಿನ್ನ ಸುಂದರವಾದಂತಹ ನಯನ ಮನೋಹರವಾಗಿರ್ತಕ್ಕಂತಹ ನಯನಗಳಲ್ಲಿ, ನಿನ್ನ ಕಣ್ಗಳಲ್ಲಿ ಬರ್ತಕ್ಕಂಥ ಭಕ್ತರನ್ನು ನೋಡಿ ಅವರ ಮನೋಕಾಮನೆಯನ್ನು ಸಿದ್ಧಿಪಡಿಸಬೇಕು ಅಂತ ಹೇಳಿ ಯಾರೊಬ್ಬರು ಪ್ರಾರ್ಥನೆ ಮಾಡಿದ್ರು ಅವರ ಪ್ರಾರ್ಥನೆಗೆ ಓಗೊಟ್ಟು ಅವರ ಆ ಕೇಳುವಂತಹ ಪ್ರಶ್ನೆಗೆ ಸೂಕ್ತ ಉತ್ತರವನ್ನು, ಸಮಸ್ಯೆಗೊಂದು ಪರಿಹಾರವನ್ನು ಕಲ್ಪಿಸುವಂಥ ಕಲಿಯುಗದಲ್ಲಿ ಪುಣ್ಯಕ್ಷೇತ್ರವಾಗಿರ್ತಕ್ಕಂತಹ ಶಿರಡಿ ಭಗವಾನ್ ಅಂದರೆ ಶಿರಡಿಯಲ್ಲಿರ್ತಕ್ಕಂಥ ಸದ್ಗುರು ಶ್ರೀ ಸಾಯಿನಾಥರ ಆಶೀರ್ವಾದ ಎಲ್ಲರಿಗೂ ಸಿಗಲಿ, ಒಳ್ಳೆಯದಾಗಲಿ. ಈಗ ಕಾರ್ಯಕ್ರಮಕ್ಕೆ ಶ್ರೀನಿವಾಸ್ ಶರ್ಮಾ ಅವರನ್ನ ಆತ್ಮೀಯವಾಗಿ ಬರ್ಮಾಡ್ಕೊಳ್ಳೋಣ. ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಅಮ್ಮ.
ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಗುರವೇ ಸರ್ವಲೋಕಾನಾಂ ವಿಶುಜಿ ಭೌರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀ ದಕ್ಷಿಣಾಮೂರ್ತಯೇ ನಮಃ. ಜ್ಞಾನಾನಂದಮಯಂ ದೇವಂ ನಿರ್ಮಲಂ ಸ್ಫಟಿಕಾಕೃತಿಂ ಆಧಾರಂ ಸರ್ವವಿದ್ಯಾನಾಂ ಹಯಗ್ರೀವೋಪಾಸ್ಮಹೇ. ಜಗತಃ ಪಿತರಂ ವಂದೇ ಪಾರ್ವತಿ ಪರಮೇಶ್ವರೌ. ಪ್ರತಿನಿತ್ಯದ ಕಾರ್ಯಕ್ರಮದಂತೆ ಮೊದಲನೇದಾಗಿ ನನ್ನ ಅಜ್ಜಿ ತಾತರವರನ್ನ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ನನ್ನ ಗುರುಸ್ಥಾನದಲ್ಲಿರ್ತಕ್ಕಂಥ ನನ್ನ ತಂದೆಯವರಾದಂಥ ಆನಂದ್ ಗುರುಜಿಯವರ ಪಾದರವಿಂದಗಳಿಗೆ ನಮನವನ್ನು ಮಾಡ್ತಾ, ಮತ್ತು ನನ್ನ ಮಾತೃಶ್ರವರನ್ನು ಕೂಡ ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡ್ತಾ, ವಿಶೇಷವಾಗಿ ಪಾಲ್ಗುಣ ಮಾಸ ಗುರುವಾರ ಗುರುಗಳ ಸಂಪೂರ್ಣ ಅನುಗ್ರಹದೊಂದಿಗೆ, ಗುರುಗಳ ಮಾರ್ಗದರ್ಶನದೊಂದಿಗೆ ನಮ್ಮ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. ನನ್ನ ಗುರುಗಳು ಮತ್ತಿನ್ಯಾರು? ನಮ್ಮ ತಂದೆಯವರು. ನಮ್ಮ ತಂದೆಯವರ ಸಂಪೂರ್ಣವಾಗಿರ್ತಕ್ಕಂಥ ಕೃಪಾಶೀರ್ವಾದ ಮತ್ತು ನನ್ನ ಆರಾಧ್ಯ ದೇವತೆ ತಾಯಿ ಲಲಿತಾ ರಾಜರಾಜೇಶ್ವರಿಯ ಸಂಪೂರ್ಣ ಕೃಪಾಶೀರ್ವಾದದೊಂದಿಗೆ ಮನೋಗತ ಪ್ರಶ್ನಾತಂತ್ರವನ್ನು ಪ್ರಾರಂಭ ಮಾಡೋಣ. 12 ರಾಶಿಗಳಲ್ಲಿರ್ತಕ್ಕಂಥವ್ರು ಪ್ರತಿಯೊಬ್ಬರೂ ಕೂಡ ಗುರುಲೇನಿ ವಿದ್ಯೆ ಗುಡ್ಡಿ ವಿದ್ಯೆ ಅಂತ ಹೇಳ್ತಾರೆ. ಗುರು ಇಲ್ಲದ ವಿದ್ಯೆ, ನಾವು ಏನೊಂದು ವಿದ್ಯೆಯನ್ನು ಕಲಿತರೂ ಕೂಡ ಅದು ಸಂಪೂರ್ಣ ಆಗೋದಿಲ್ಲ ಎಂಬತಕ್ಕಂಥ ಮಾತನ್ನು ಪ್ರತಿಯೊಬ್ಬರೂ ಕೂಡ ಹೇಳ್ತಕ್ಕಂಥದ್ದೇ. ಅದಕ್ಕೋಸ್ಕರ ತಾವೆಲ್ಲರೂ ಕೂಡ ಗುರುಗಳನ್ನು ಶ್ರದ್ಧಾಭಕ್ತಿಯಿಂದ ಆರಾಧನೆಯನ್ನು ಮಾಡಿ, ಶ್ರದ್ಧಾಭಕ್ತಿಯಿಂದ ಗೌರವವನ್ನು ಸಲ್ಲಿಸಿ, ಗುರುಗಳನ್ನು ಮನಸ್ಸಿನಲ್ಲಿ ಪ್ರಾರ್ಥನೆಯನ್ನು ಮಾಡಿ, ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆಯನ್ನು ಮಾಡಿ, ನಿಮಗೆ ವಿದ್ಯೆ ಕೊಟ್ಟಿರ್ತಕ್ಕಂಥ ಗುರುಗಳನ್ನು ಪ್ರಾರ್ಥನೆ ಮಾಡಿ, ನಮ್ಮ ಜೀವನದ ಮೊದಲನೆಯ ಗುರು ನಮ್ಮ ತಂದೆ ತಾಯಿಯನ್ನು ಶ್ರದ್ಧಾಭಕ್ತಿಯಿಂದ ಪ್ರಾರ್ಥನೆಯನ್ನು ಮಾಡಿದ್ದೆ ಆದರೆ ನಾವು ಅಂದುಕೊಂಡಿರ್ತಕ್ಕಂಥ ಎಲ್ಲ ಕೆಲಸವೂ ಕೂಡ ಆದಷ್ಟು ಬೇಗ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಈ ದಿನದ ವಿಶೇಷತೆ ಏನು ತಿಳ್ಕೊಳ್ಳೋಣ. ಪ್ರಾರಂಭ ಮಾಡೋಣ ದಿನ ವಿಶೇಷ. ಶುಭ ಗುರುವಾರ. ಇವತ್ತು ಗುರುವಾರದ ವಿಶೇಷತೆ ಏನು ತಿಳ್ಕೊಳ್ಳೋಣ ಗುರುಜಿಯವರಿಂದ. ಗುರುಜಿ, ಪಂಚಾಂಗ ಶ್ರವಣ ಮಾಡೋಣ. ಖಂಡಿತಮ್ಮ. ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಗುರುಬ್ರಹ್ಮ ಗುರುವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಓಂ ಶ್ರೀಂ ಗುರುವೇ ಸರ್ವಲೋಕಾನಾಂ ವಿಷಜೇ ಭೌರೋಗಿನಾಂ ನಿಧಯೇ ಸರ್ವವಿದ್ಯಾನಾಂ ಶ್ರೀಂ ದಕ್ಷಿಣಾಮೂರ್ತಿ ನಮೋ ನಮಃ. ನಮೋ ನಮೋ ಮಹಾರೂಪಾಯೈ ನಮೋ ನಮಃ. ಶ್ರೀ ಶುಭಕೃತ್ನಾಮ ಸಂವತ್ಸರೆ ಉತ್ತರಾಯಣೆ ಶಿಶಿ ಋತು ಪಾಲ್ಗುಣ ಮಾಸ ಕೃಷ್ಣಪಕ್ಷ 9/3/2023. 9/3/2023 ಗುರುವಾರ, ಉತ್ತರ ನಕ್ಷತ್ರ. ನೋಡಿ, ಆಗಲೇ 3ನೇ ತಿಂಗಳಲ್ಲಿ 9ನೇ ದಿನಕ್ಕೆ ಬಂದುಬಿಟ್ವಿ ನಾವು. ದಿನ ಹೊರಡುವಂಥದ್ದು ಮೊನ್ನೆ ಅಷ್ಟೇ ಹೇಳಿದೆ, ಆಗಲೇ 2ನೇ ತಿಂಗಳು ಮುಗಿದು ಹೋಯಿತು. 3ನೇ ತಿಂಗಳಿಗೆ ಪಾದಾರ್ಪಣೆ ಬಂದಾಯಿತು. ಆ 3ನೇ ತಿಂಗಳಲ್ಲಿ 9ನೇ ದಿವಸಕ್ಕೂ ಬಂದಾಗೋಯ್ತು. ನಿಲ್ಲೋದು ಯಾವುದು? ನಾವು ಅಂದುಕೊಳ್ತೀವಿ ಇವತ್ತು ನಾವೇನೂ ಸಂಪಾದನೆ ಮಾಡಲಿಲ್ಲ, ನಾವೇನೂ ಗಳಿಸ್ತಿಲ್ಲ, ನಾವೇನೂ ಉಳಿಸ್ಕೊಳ್ಳಿಕ್ಕೆ ಆಗ್ತಿಲ್ಲ. ಗಳಿಸಿದ್ದು ಉಳಿಸಿದ್ದು ಯಾವುದೂ ತಗೊಂಡು ಹೋಗೋದಲ್ಲ. ಆದರೆ ಇರುವ ತನಕ ನಾವು ಏನು ಒಳಿತನ್ನು ಮಾಡ್ತಿದ್ದೀವಿ, ಯಾವುದ್ರ ಬಗ್ಗೆ ಚಿಂತನೆ ಮಾಡಿದ್ದೀವಿ, ಯಾವುದು ಸರಿ ತಪ್ಪುಗಳ ಸರಿಯಾದ ಮಾರ್ಗದಲ್ಲಿ ನಡೆದಿದ್ದೀವಿ, ಸರಿಯಾದ ಗುರುವಿನ ಅನುಗ್ರಹದೊಂದಿಗೆ ಒಳ್ಳೆಯ ಜ್ಞಾನವನ್ನು ನಾವು ಸಿದ್ಧಿಪಡಿಸ್ಕೊಂಡಿದ್ದೀವಿ, ಅದಷ್ಟೇ ನಮ್ಮ ಜೀವನಕ್ಕೆ ನಿಲ್ಲುವಂಥದ್ದು. ಹಾಗಾಗಿ ಎಲ್ಲರಿಗೂ ಹೇಳೋದೊಂದೇ ಕಿವಿ ಮಾತು. ಸಾಧ್ಯವಾದಷ್ಟು ಮಟ್ಟಿಗೆ ಮನುಷ್ಯನ ಬದುಕಿಗೆ ಅಥವಾ ಹಸಿವು ನೀಗಿಸ್ಕೊಳ್ಳಿಕ್ಕೆ ಅಥವಾ ಮರ್ಯಾದೆ ಮುಚ್ಚಿಕೊಳ್ಳಿಕ್ಕೆ ಅಥವಾ ನಾವಿರುವಂಥ ಸ್ಥಳದಲ್ಲಿ ಮತ್ತಷ್ಟು ಬೇಕು ಎಂಬತಕ್ಕಂಥದ್ದಕ್ಕೆ ಇದೆಲ್ಲವೂ ದಾರಿಯಲ್ಲಿ ಹೋಗ್ತಕ್ಕಂಥದ್ದು. ಆ ವಿದ್ಯೆ ಜ್ಞಾನ ಎಂಬತಕ್ಕಂಥದ್ದು ಒಬ್ಬ ಗುರುವಿನಿಂದ ಪ್ರಕಾಶಮಾನವಾಗಿರ್ತಕ್ಕಂಥ ವಿದ್ವತ್ತನ್ನು ಸಂಪಾದನೆ ಮಾಡಿ ಆ ವಿದ್ಯೆಯನ್ನು ಇನ್ನೂ 4-6 ಜನಕ್ಕೆ ಅದನ್ನು ಪಸರಿಸಿ ಅವರ ಜೀವನದಲ್ಲೂ ಬೆಳಕಾಗಿ ನಿಮ್ಮ ಜೀವನ ಬೆಳಕಂತ ಅಂದ್ಕೊಂಡು ನಿಮ್ಮ ಜೀವನಕ್ಕೆ ಬೆಳಕಾಗಿ ನಿಲ್ಲುವಂತಹ ಗುರುವನ್ನು ಸದಾಕಾಲ ನಾವು ಪ್ರಾರ್ಥನೆ ಮಾಡ್ತಿದ್ರೆ ಅದಕ್ಕೆ ಸಾಕಷ್ಟು ಫಲಾಫಲಗಳು ಸಿದ್ಧಿಯಾಗುತ್ತೆ. ಅಂತಹ ಫಲಗಳು ಪ್ರತಿಯೊಬ್ಬರ ಜೀವನದಲ್ಲಿರಲಿ. ಇದೆಲ್ಲದರ ಮಧ್ಯದಲ್ಲಿ ಕಳೆದ 3 ವರ್ಷಗಳ ಹಿಂದೆ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮ ಅಂತ ನಾನು ಈ ಪ್ರಾರಂಭದಲ್ಲಿ ತಿಳಿಸಿದ್ದೆ. ಶನೈಶ್ಚರ ಮಹಾಯಾಗ. ಶನೈಶ್ಚರ ಮಹಾಯಾಗವನ್ನು ಮೇಲಿಂದ ಮೇಲೆ ಆಗಿಂದಾಗಲೇ ನಾವು ನಡೆಸ್ತಾನೆ ಬರ್ತಿದ್ದೀವಿ. ಉದ್ದೇಶ, ಶನಿ ಒಂದು ಮನೆಯಿಂದ ಮತ್ತೊಂದು ಮನೆಗೆ ಹೊರಡುವಾಗ ಅಲ್ಲಿ ಆಗುವಂತಹ ಒಂದಷ್ಟು ವೈಪರೀತ್ಯಗಳು, ಜೊತೆಗೆ ಗ್ರಹಮಂಡಲದಲ್ಲಿ ಇರ್ತಕ್ಕಂತಹ ನವಗ್ರಹಗಳು ಬಹಳ ಮುಖ್ಯವಾಗಿರ್ತಕ್ಕಂಥದ್ದು. ಅಲ್ಲಿ ಯಾವುದೇ ಒಂದು ಗ್ರಹವನ್ನು ನಾವು ಮೇಲಿಟ್ಟು ಮಾತಾಡ್ತಕ್ಕಂಥದ್ದಲ್ಲ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ.
ಪ್ರತಿಯೊಂದು ಗ್ರಹಗಳು ಅದರದೇ ಆದಂತಹ ಜವಾಬ್ದಾರಿತವಾದಂಥ ಕಾಯಕವನ್ನು ಮಾಡುತ್ತೆ. ಮನುಷ್ಯನ ಶಿರೋಭಾಗದಿಂದ ಹಿಡಿದು ಪಾದದ ಅಂಗುಷ್ಟದ ಅಂದರೆ ಉಗುರಿನ ತನಕ ಮನುಷ್ಯನಿಗೆ ಆಗು ಹೋಗುಗಳು, ಬೇಕು ಬೇಡ, ಸೌಂದರ್ಯ, ಲಕ್ಷಣ, ಆರೋಗ್ಯ, ನರನಾಡಿಗಳಲ್ಲಿ ರಕ್ತಚಲನೆ, ಮಾಂಸಖಂಡ ಸಮಂಜಸವಾಗಿರ್ತಕ್ಕಂಥದ್ದು, ಉಗುರಿನ ಲಕ್ಷಣವಾಗಿರ್ತಕ್ಕಂಥದ್ದು, ತಲೆ ಕೂದಲ ಲಕ್ಷಣವಾಗಿರ್ತಕ್ಕಂಥದ್ದು, ಮುಖದ ಸೌಂದರ್ಯ ಕೊಡ್ತಕ್ಕಂಥದ್ದು, ಹೊಟ್ಟೆ ಭಾಗದಲ್ಲಿ ಬರ್ತಕ್ಕಂಥ ರೋಗ ಲಕ್ಷಣಗಳನ್ನು ಆದಷ್ಟು ಬೇಗ ದೂರ ಮಾಡೋದು ಅಥವಾ ಅದನ್ನು ಉಲ್ಬಣ ಮಾಡುವಂಥದ್ದು. ಇದರ ಜೊತೆಗೆ ಹೃದಯಕ್ಕೆ ಸಂಬಂಧಪಟ್ಟದ್ದು ಅಷ್ಟೇ ಯಾಕೆ, ನಿಮ್ಮ ಶ್ರವಣ ಕಿವಿಗಳಿಗೆ ಸಂಬಂಧಪಟ್ಟದ್ದು, ನಯನ ಕಣ್ಣಿಗೆ ಸಂಬಂಧಪಟ್ಟದ್ದು, ಒಂದಾ ಎರಡ, ಇದೆಲ್ಲದರ ಮಧ್ಯದಲ್ಲಿ ಜೀವನದ ಸಾರ್ಥಕತೆಯ ಬದುಕು, ಒಂದು ಸಂತೋಷ ಸಂಭ್ರಮವನ್ನು ತರ್ತಕ್ಕಂಥ ಬದುಕು, ಒಂದು ಹೊಸ ಜೀವನಕ್ಕೆ ಕಾಲಿಟ್ಟರೆ ಆ ಜೀವನಕ್ಕೆ ಸಹಾಯ ಮಾಡುವಂಥ ಬದುಕು, ಅದು ಶುಕ್ರನಿಂದ. ಅಂದರೆ ನಿಮ್ಮ ಸೊಂಟದಿಂದ ತಳಭಾಗ, ತೊಡೆಯಿಂದ ಮೇಲ್ಭಾಗ, ನಿಮ್ಮ ಮರ್ಮಾಂಗ, ಅಲ್ಲೂ ಸಹಿತ ಪ್ರತಿಯೊಂದು ಭಾಗಗಳಲ್ಲೂ ಒಂದೊಂದು ಗ್ರಹಗಳ ಆಳ್ವಿಕೆ ಇದ್ದು ಆ ಗ್ರಹಗಳು ಅಲ್ಲಿ ಸಮಂಜಸವಾಗಿ ಚೈತನ್ಯ ರೂಪದಲ್ಲಿದ್ದರೆ ನಿಮ್ಮ ಕಾಯಕ ಸಮಂಜಸವಾಗಿರುತ್ತೆ. ಇವತ್ತು 20 ವರ್ಷ 22 ವರ್ಷಕ್ಕೆ ನಡಿಬೇಕಾದ್ರೆ ಹಬ್ಬ ಈ ಮೊಣಕಾಲು ನೋವು ತಡಿಲಿಕ್ಕೆ ಆಗಲ್ಲಪ್ಪ, ಮೊಣಕಾಲು ಚಿಪ್ಪು ಮೆಟ್ಲು ಹತ್ತಲಿಕ್ಕೆ ಆಗುವುದಿಲ್ಲ. ವಯಸ್ಸಾಗಿರ್ತಕ್ಕಂಥ ಹಿರಿಯರ ಬಾಯಲ್ಲೆಲ್ಲ ಮಾತಿದು, ಸಣ್ಣ ಮಕ್ಕಳಲ್ಲೂ ಮಾತು. ಯಾತಕ್ಕಾಗಿ ಬರುತ್ತೆ? ಮನುಷ್ಯನ ಗ್ರಹಗತಿಗಳಲ್ಲಿ ಯಾವ ಗ್ರಹ ಯಾವ ಮನೆ ಇದೆ, ಯಾವ ಮನೆಯಿಂದ ಯಾವ ಮನೆ ನೋಡ್ತಾ ಇದೆ, ಆಗ ಸಂಭವಿಸುವಂತಹದ್ದೇ ಸಮಸ್ಯೆಗಳು. ಅದಕ್ಕಾಗಿ ಒಂದು ದೊಡ್ಡ ಯಾಗಗಳನ್ನು ಆಗಿಂದಾಗಲೇ ನಾವು ನಡೆಸ್ಕೊಂಡು ಬರ್ತಿರ್ತೀವಿ. ಅಂತಹ ಯಾಗಗಳಲ್ಲಿ ವಿಶೇಷವಾಗಿರ್ತಕ್ಕಂಥ ಯಾಗವೇ ಶನೈಶ್ಚರ ಯಾಗ. ಯಾಗದ ಸಾಕಷ್ಟು ಬಗ್ಗೆ ವಿಚಾರಗಳನ್ನು ತಿಳ್ಕೊಳ್ಬೇಕಾಗಿದೆ. ಇವತ್ತು ಕೂತ್ಕೊಳ್ಳಿ. ಗುರು ಶನೇಶ್ವರ ಸ್ವಾಮಿ ಯಾಗದ ಕುರಿತಾಗಿ ನೀವು ಮಾತಾಡ್ತಿದ್ರಿ. ಯಾಗದ ಒಂದೊಂದು ದೃಶ್ಯಗಳು, ಯಾಗದ ಸಮಯದಲ್ಲಿ ಮಾಡಿದಂಥ ಸಂಕಲ್ಪ, ಆ ಸಂಕಲ್ಪಕ್ಕಾಗಿ ಬಂದಂತಹ ಆ ಗಜಲಕ್ಷ್ಮಿ ಒಂದಾ ಎರಡ, ಅದರ ಮಧ್ಯದಲ್ಲಿ ಬೃಹದಾಕಾರವಾಗಿರ್ತಕ್ಕಂಥ ಸಾಂಬ ಸದಾಶಿವನ ಮೂರ್ತಿಗೆ ನಡೆದಂಥ ಅಭಿಷೇಕ. ಬನ್ನಿ ಈ ಎಲ್ಲ ದೃಶ್ಯಗಳನ್ನು ಇವತ್ತು ಪುನಃ ನಾವು ಮೆಲುಕು ಹಾಕೋಣ. ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ ಗೋವಿಂದ ಹರಿ ಗೋವಿಂದ ಗೋಕುಲ ನಂದನ ಗೋವಿಂದ ಗೋವಿಂದ ಗಿರಿ ಗೋವಿಂದ ಶ್ರೀ ವೆಂಕಟೇಶ ಗೋವಿಂದ. ನಮ್ಮ ಭಾರತದಲ್ಲಿ ಮೂರು ಜನನ ನಾವು ಪ್ರಧಾನವಾಗಿ ನೆನೆಸ್ತೀವಿ. ಒಂದು ರೈತರನ್ನು, ಇನ್ನೊಂದು ಯೋಧರನ್ನು, ಅದು ಬಿಟ್ಟರೆ ನಮ್ಮ ಈ ಕಾಕಿ ಪಡೆಯನ್ನು. ಅದರಿಂದ ಇವತ್ತು ಧರ್ಮ ರಕ್ಷಣೆಗಾಗಿ ಬಂದಿರತಕ್ಕಂತಹ ನಮ್ಮ ಆಶ್ರಮಕ್ಕೆ ಆಗಮಿಸಿರ್ತಕ್ಕಂತಹ ಎಲ್ಲ ಪೊಲೀಸ್ ಸಿಬ್ಬಂದಿಗಳಿಗೂ ಸಹಿತ ಸ್ವಾಗತವನ್ನು ಕೋರ್ತಾ, ಇಲ್ಲಿಂದ ನಡೀತಕ್ಕಂತಹ ಧರ್ಮ ಕಾರ್ಯ ಅಂದರೆ ಶನೈಶ್ಚರ ಮಹಾಯಜ್ಞ ರಾಜ್ಯದಾದ್ಯಂತ ಮೂಲೆಗಳಿಂದ ಬರ್ತಕ್ಕಂತಹ ಭಕ್ತರಿಗೆ ಯಾವುದೇ ಕಾರಣಕ್ಕೂ ಅಸಮಾಧಾನ ಆಗಬಾರ್ದು. ಧರ್ಮ ಸಂಸ್ಕೃತಿ ಇಲ್ಲಿ ನಡೀತಕ್ಕಂಥ ಮಹಾಯಜ್ಞದಲ್ಲಿ ಎಲ್ಲರೂ ಸಹಿತ ಧರ್ಮ ರಕ್ಷಣೆಗಾಗಿ ನಿಲ್ಲಬೇಕು ಎಂಬತಕ್ಕಂಥ ಮಹದಾಸೆಯಿಂದ ಕರ್ತವ್ಯ ನಿರತರಾಗಿ ಕೆಲಸ ಮಾಡ್ತಿರ್ತಕ್ಕಂಥ ಇವರೆಲ್ಲರೂ ಸಹಿತ ಆದರದ ಸ್ವಾಗತವನ್ನು ಕೋರಿ ಇವತ್ತಿನ ಕಾರ್ಯಕ್ರಮಕ್ಕೆ ಒಂದು ಚಾಲನೆ ಕೊಡೋಣ.
नमः शिवाय शिवाय नमः ॐ 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 नमः शिवाय शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः हर 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 हराय नमः शिव 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 शिवाय नमः ॐ नमः शिवाय 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 शिवाय नमः हर हर महादेवा 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 ॐ शं शनिश्चराय नमः ಖುಷಿ ಶನೇಶ್ವರ ಯಾಗದ ಬಗ್ಗೆ ಹೇಳ್ತಾ ಇದ್ರಿ. ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಿದ್ದರೆ ವೀಕ್ಷಕ ಪ್ರಭುಗಳಿಗೆ ನಿಮ್ಮಗಳ ಮನಸ್ಸಲ್ಲಿ ಹೇಗಿದೆಯೋ ನನಗೆ ಗೊತ್ತಿಲ್ಲ. ಆದರೆ ನಾನು ಈ ಕಾರ್ಯಕ್ರಮವನ್ನು ನಾನೂ ಸಹಿತ ನಿಮ್ಮೊಂದಿಗೆ ನೋಡ್ತಾ ಇದ್ದೇನೆ. ನೋಡುವಾಗ ಬೇರೆಲ್ಲ ಕಾರ್ಯಕ್ರಮಗಳ ಮಧ್ಯದಲ್ಲಿ ನನ್ನ ಧ್ವನಿ ಬರ್ತಿತ್ತು, ಆದರೆ ಇಲ್ಲಿ ನನ್ನ ಧ್ವನಿಯೇ ಇಲ್ಲ. ಕಾರಣ ನಾನು ಸಹಿತ ಮಂತ್ರಮುಗ್ಧನಾಗಿದ್ದೇನೆ. ಆ ಕಾರ್ಯಕ್ರಮವನ್ನು ನೋಡಿದಾಗ ಇದು ಸಾಧ್ಯವಾ, ಬೆಂಗಳೂರಿನ ಉತ್ತರ ನವರತ್ನ ಅಗ್ರಹಾರದಲ್ಲಿ ಇಂಥದ್ದೊಂದು ಕಾರ್ಯಕ್ರಮ ನಾನು ಮಾಡಬೇಕು ಅಂದ್ಕೊಂಡಾಗ ಮಾಡಬೇಕು ಇಂಥ ಕಾರ್ಯಕ್ರಮ ಇದು ಲೋಕ ಕಲ್ಯಾಣಾರ್ಥವಾಗಬೇಕು ಅಂತ ಹೇಳಿ ಸಂಕಲ್ಪ ಮಾಡಿದ್ರೆ ಆ ಸಂಕಲ್ಪ ಮಾಡಿದರ ಶಕ್ತಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೆದಿದೆ. ಸ್ವಾಮಿಗೆ ನಡೆದಂತಹ ಅಭಿಷೇಕ, ಅದಾದ ನಂತರ ಉತ್ಸವ, ಅದಾದ ನಂತರ ನಡೆದಂಥ ಆ ಮಹಾಯಜ್ಞ, ಅಲ್ಲಿಗೆ ಬಂದಂತಹ ಜನಸಾಗರ. ಬನ್ನಿ ದರ್ಶನ ಮಾಡೋಣ. ನವರತ್ನಾಗ್ರಹಾರದ ದ್ವಾರದಲ್ಲಿ ಹನುಮ ಕೂತಿದ್ದಾನೆ.
ಈ ಹನುಮ ಅಭಯ ಹನುಮನಾಗಿ ಇಲ್ಲಿಗೆ ಬರ್ತಕ್ಕಂಥ ಭಕ್ತರ ಹರಿಸಲಿಕ್ಕಾಗಿ ಇವತ್ತು ಸಿದ್ಧನಾಗಿದ್ದಾನೆ. ಶನಿ ದಶೆಯಲ್ಲಿ ಶನಿ ಸಂಕಷ್ಟಗಳು ಏನೇ ಬಂದರೂ ಆ ಸಂಕಷ್ಟಗಳು ದೂರ ಆಗಬೇಕಾದ್ರೆ ಹನುಮನ ಪಾದವನ್ನು ಹಿಡಿಬೇಕಂತ. ಯಾಕೆಂದರೆ ಹನುಮನ ಅಂಥ ಶಕ್ತಿ ಇದೆ. ಹನುಮ ನಿತ್ಯ ಸಂಜೀವಿನಿ, ಜೊತೆಗೆ ಕಲಿಬ್ರಹ್ಮನಾದಂಥ ಹನುಮನ ಆರಾಧನೆ ಮಾಡೋದ್ರಿಂದ ಮನುಷ್ಯನ ಜಾತಕದಲ್ಲಿರ್ತಕ್ಕಂತಹ ಎಂತಹ ಗ್ರಹದೋಷಗಳಿದ್ದರೂ ಎಲ್ಲವೂ ದೂರ ಆಗುತ್ತೆ. ಅಂತಹ ಒಂದು ವಿಶೇಷವಾಗಿರ್ತಕ್ಕಂಥ ಸಾನ್ನಿಧ್ಯ ಅಲ್ಲಿ ಯಾಗ ನಡೀತಾ ಇದೆ. ಯಾಗದಲ್ಲಿ ಮಧ್ಯದಲ್ಲಿ ಒಂದು ಸಂಕಲ್ಪ ಮಾಡಿದ್ದೀವಿ, ಹನುಮ ಕ್ಷೇತ್ರಕ್ಕೆ ಬಂದು ಇಲ್ಲಿ ಸ್ವಾಮಿನ ದರ್ಶನ ಮಾಡಿ ಇಲ್ಲಿಂದ ಪ್ರಸಾದವನ್ನು ತರ್ತೀವಿ ಎಂಬತಕ್ಕಂಥ ಸಂಕಲ್ಪ ಈಗ ಪೂರ್ತಿಯಾಗಿದೆ. ಪುನಃ ಯಾಗ ಮಂಟಪ ಸ್ಥಳಕ್ಕೆ ಬನ್ನಿ, ಎಲ್ಲ ಹೊರಡೋಣ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಹುಣ್ಣಿಮೆಯ ದಿನದಿ ಕಡುವ್ರತವಗೈದು ಮೌನವನ್ನು ಆಚರಿಸೋ ಗುರುವೇ, ಶಶಿಕಿರಣ ಬೆಳಕಲಿ ಕಾಡಿಗೆಯ ಮಾಡಿ ಭಕ್ತರನ್ನು ಕಾಪಾಡೋ ಪ್ರಭುವೇ. ಜಗದ ಬಂಧು ನೀವು, ಸಿದ್ಧಿಯ ಪುರುಷರು ನೀವು, ನಿಮ್ಮನ್ನು ಮರೆಯುವ ನಾವು. ಬಳೆಯ ಸಿದ್ಧಿಯ ಮಾಡಿ ನೀಡಿ ಸೌಭಾಗ್ಯ ತರುವಂತ ವಿಭುವೇ, ಸ್ವರದಲ್ಲಿ ಸಂಕಷ್ಟ ತಿಳಿದು ನೋಟದಲ್ಲಿ ನೋವುಗಳ ಅಳೆದು ಶುಭ ತರುವ ಆನಂದ ಗುರುವೇ, ಶ್ರೀಚರಣಕ್ಕೆ ಶಿರವ ಮಣಿವೇ. ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ, ಶರಣು ಗುರುದೇವ. ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಗಣಪನ ಭಕ್ತರಿವರಂತೆ ಮನುಕುಲದ ಉದ್ಧಾರಿಯಂತೆ, ಮನುಕುಲದ ಉದ್ಧಾರಿಯಂತೆ, ಸುರಧೇನು ಆನಂದ ಗುರುಗಳಂತೆ, ಗಣಪನ ಭಕ್ತರಿವರಂತೆ ಭಕ್ತಿ ಜ್ಞಾನ ವೈರಾಗ್ಯದ ಗುರುವಂತೆ, ಸುರಧೇನು ಆನಂದ ಗುರುಗಳಂತೆ. ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ, ಆನೆಯ ಪ್ರಿಯರು ಇವರಂತೆ ಆನೆ ಮೇಲೆ ಸೌವಾರಿ ಬಲು ಪ್ರೀತಿಯಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಶ್ರೀಚಕ್ರ ಪೂಜೆಯ ಪ್ರಿಯರಂತೆ, ಇವರಂಥ ಗುರುವ ಪರೂಪವಂತೆ, ನಡೆದಾಡು ದೇವರು ಇವರಂತೆ. ತಾವೆಲ್ಲರೂ ಶ್ರದ್ಧೆಯಿಂದ ಭಕ್ತಿಯಿಂದ ಆರಾಧನೆ ಮಾಡ್ತಿರ್ತಕ್ಕಂಥ ಇವತ್ತಿನ ಈ ಶನೈಶ್ಚರ ಮಹಾಯಾಗಕ್ಕೂ ಮುನ್ನ ನಿಮ್ಮೆರಡೂ ಕೈಗಳನ್ನು ಮೇಲೆತ್ತಿ, ಎರಡೂ ಕೈಗಳನ್ನು ಮೇಲೆತ್ತಿ. ಗಣಪತಿಯ ಆರಾಧನೆಗೋಸ್ಕರ
ನಿಮ್ಮ ಕರಹಸ್ತದಿಂದ ಗಣಪನ ಪ್ರಾರ್ಥನೆ ಮಾಡ್ತಾ ನೀವು ಬಾರಿಸುವಂತಹ ಚಪ್ಪಾಳೆ ಕರತಾಳಗಳು ಭೂಲೋಕದಲ್ಲಿ ಪ್ರತಿಯೊಂದು ಪ್ರಾಣಿ ಪಕ್ಷಿ ದನ ಕರು ಸೃಷ್ಟಿಯಲ್ಲಿರ್ತಕ್ಕಂಥ ಪ್ರತಿಯೊಂದು ಜೀವರಾಶಿಗಳಿಗೂ ಸಹಿತ ಗಣಪನ ಅನುಗ್ರಹಕ್ಕೋಸ್ಕರ ನಾವು ಬಾರಿಸುವಂತಹ ಈ ಕರತಾಳಗಳ ಪ್ರಥಮದಲ್ಲಿ ಗಣಪನ ಅನುಗ್ರಹವಾಗಬೇಕು. ಬಾರಿಸಿ ಜೋರ ಚಪ್ಪಾಳೆನ. ಓ ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತೆ ಪ್ರಚೋದಯಾತ್. ಮಹಾಗಣಾಧಿಪತಯೇ ನಮಃ. ಬಾರಿಸುವ ಚಪ್ಪಾಳೆ ಗಣಪನಿಗೆ ಕೇಳಿಸಬೇಕು. ಓಂ ಸಿದ್ಧಿವಿನಾಯಕಾಯ ನಮಃ. ಓಂ ಸಿದ್ಧಿವಿನಾಯಕಾಯ ನಮಃ. ಶನೇಶ್ವರಿ ಯಾಗದ ದೃಶ್ಯಗಳನ್ನ ನಾವು ನೋಡ್ತಾ ಇದ್ವಿ ಗುರುಜಿ. ಖಂಡಿತಮ್ಮ, ನನಗನ್ಸುತ್ತೆ ನಮ್ಮ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಬಿಟ್ಟು, ನಮ್ಮ ಜೀ ಕನ್ನಡ ಬಿಟ್ಟು ಮತ್ತು ಯಾವೊಂದು ವಾಹಿನಿಯಲ್ಲೂ ಸಹಿತ ಇಂತಹ ಒಂದು ಅದ್ಭುತವಾದಂಥ ಕಾರ್ಯಕ್ರಮಗಳನ್ನು ನೋಡ್ಬೋದಾ, ನೋಡಲಿಕ್ಕಾಗಿದೆಯಾ, ನೋಡಿದ್ದೀರಾ, ಅವೆಲ್ಲ ಚಿಂತನೆ ಮಾಡಬೇಕಾಗಿದೆ. ಯಾಕೆಂದರೆ ಇಂಥ ಬೃಹತ್ ಮಟ್ಟದ ಕಾರ್ಯಕ್ರಮಗಳು ಮಾಡಲಿಕ್ಕೆ ನನ್ನ ಬೆನ್ನೆಲುಬಾಗಿ ನಿಂತ್ಕೊಳ್ಳುವಂಥದ್ದು ನನ್ನ ಜೀ ಕನ್ನಡ. ಜೀ ಕನ್ನಡದ ಮುಖ್ಯಸ್ಥರನ್ನು ಈ ಸಮಯದಲ್ಲಿ ನಾವು ನೆನೆಸಬೇಕು. ಯಾಕೆಂದರೆ ಇಂತಹ ಅದ್ಭುತವಾದ ಕಾರ್ಯಕ್ರಮಗಳು ಮಾಡಲಿಕ್ಕೆ ನಾವು ನಿಮ್ಮೊಂದಿಗಿದ್ದೀವಿ. ಧರ್ಮ ಕಾರ್ಯಕ್ರಮ ನಡೀಲಿ, ಧರ್ಮ ಜಾಗೃತಿ ಆಗಲಿ ಅಂತಕ್ಕಂಥ ಆ ಧ್ವನಿ ಅವರದ್ದೇ. ಇನ್ನದಾದ ನಂತರ ಈ ಕಾರ್ಯಕ್ರಮಕ್ಕೆ ಕಂಡು ಕಾಣದಂತಹ ಕೈಗಳು, ಸಹಾಯ ಮಾಡಿರ್ತಕ್ಕಂಥ ಸಹಾಯ ಹಸ್ತಗಳು ಸಾಕಷ್ಟು ಜನ ಇದ್ದಾರೆ. ಹಾಗೆ ಬೆಂಗಳೂರಿನ ಉತ್ತರದ ನವರತ್ನ ಅಗ್ರಹಾರದಲ್ಲಿರ್ತಕ್ಕಂಥ ನವರತ್ನ ಅಗ್ರಹಾರದ ಅಲ್ಲಿರ್ತಕ್ಕಂಥ ಎಲ್ಲ ನನ್ನ ಅಣ್ಣ ತಮ್ಮಂದರು ಸಹಿತ ಈ ಒಂದು ಕಾಯಕಕ್ಕೆ ಮುಂದಾಗಿದ್ದಾರೆ, ಸೇವೆಯನ್ನು ಸಲ್ಲಿಸಿದ್ದಾರೆ.
ಎಲ್ಲರೂ ಎಳ್ಳು ಬತ್ತಿಗಳನ್ನು ಹಚ್ಕೊಳ್ಳಿ. ಎಳ್ಳು ಬತ್ತಿ ಹಚ್ಕೊಳ್ಳಿ ಎಲ್ಲರೂ. 9 ಎಳ್ಳು ಬತ್ತಿಗಳನ್ನ ಸ್ವಾಮಿಗೆ ಮಂಗಳಾರತಿ ಆಗತ್ತೆ. ಕೂತ್ಕೊಳ್ಳಿ ಎಲ್ಲರೂ. ಓಂ ಶನೇಶ್ವರ ಓಂ ಶನೇಶ್ವರ ಓಂ ಶನೇಶ್ವರ. ಸ್ವಾಮಿನ ಪ್ರಾರ್ಥನೆ ಮಾಡಿ. ಭಗವಂತ, ಇವತ್ತು ನಡೆದಿರ್ತಕ್ಕಂತಹ ಬಹಳ ವಿಶೇಷವಾಗಿ ನಡೀತಿರ್ತಕ್ಕಂತಹ ಶನೇಶ್ವರ ಮಹಾಯಜ್ಞದ ಸಂಪೂರ್ಣ ಫಲ ನಿಮಗೆ ಸಿಗಬೇಕಾದ್ರೆ ಇಷ್ಟೊತ್ತು ಶಾಂತಿ ಸಮಾಧಾನದಿಂದಿರಿ. ಸ್ವಾಮಿಗೆ ಆರತಿ ಮಾಡಿ, ಆರತಿ ತೋಳಿ. ನೀಲಾಂತರ ಸಮಾಭಾಸಂ ರೈವತ್ವಂ ನಮಾಗ್ರತಂ ಕಾಯಾತಾಂಡ ಸಂಭೂತಂ ಶನೇಶ್ವರಂ ಶನಿರ್ನೀಲಗಣಂ ನೀಲಮಲ್ಯಾಮರದಂ ನೀಲಗಂಧಾವೇದಂ ಶೋಭಿತಂ ದಿವ್ಯಪ್ರೇಕ್ಷೇಂದ್ರವಾಣಂ ರಾಮಕಲೇಕ್ಷವೇ ಆನಂ ಸಾಯಿತವಾಹನಂ ಕರಾಂತಂ ತಪಸ್ಸಿ ಪರಿಪಾಲಸಮೇತಂ ಸರ್ವಾಲಂಕಾರಂ ಶ್ರೀಮಂತಂ ಪರೇಶ್ವರ ನಿರ್ಗತಾಸಿದ್ಧಂ ಕುಟುಂಬಪರಿವಾರವರ್ಗಾಣಂ ಕ್ಷೇಮ ಕಲ್ಯಾಣಾಯುರೋಗ್ಯ ಸಿದ್ಧಂ ಕ್ಷೇತ್ರಪಾದಾನಂದೋ ಅತ್ತಂದ್ರೆ ಮಹಾಶನೇಶ್ವರ ಶಾಂತಿ ವ್ಯಕ್ತರೂಪೇ ಶನೇಶ್ವರ ಮಹಾಪ್ರಪಾದ ಎಲ್ಲರೂ ತಟ್ಟ ತನಗಿಡಿ. ನೀವು ಕೂತಿರ್ತಕ್ಕಂಥ ಸ್ಥಳಕ್ಕೆ ನಿಮಗೆ ಈಗಾಗಲೇ ಪ್ರಸಾದ ಬಂದಿದೆ ಅನ್ಕೊಂಡಿದ್ದೇನೆ. ಪ್ರಸಾದ ಬಂದಿದ್ರೆ ಕೈ ಎತ್ತ ಮೇಲೆ. ಸಂತೋಷ, ಪ್ರಸಾದ ಬಂದಾಯ್ತು. ಹಾಗೆ ನೀವು ಕೂತಿರೋ ಸಾನ್ನಿಧ್ಯದಲ್ಲಿ ಎಡಭಾಗ ಮತ್ತು ಬಲಭಾಗಕ್ಕೆ ಸಂಬಂಧಪಟ್ಟಂಗೆ ಎಲ್ಲರೂ ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಶನೇಶ್ವರಿಗೆ ಒಂದು ಸತಿ ಜಯಕಾರಗಳು ಹೇಳೋಣ. ಬಲೋ ಶನೇಶ್ವರ ಮಹಾರಾಜ್ ಕಿ, ಬಲೋ ಶನೇಶ್ವರ ಮಹಾರಾಜ್ ಕಿ. ಇದುವರೆಗೂ ಕಳೆದ 3 ವರ್ಷಗಳ ಹಿಂದೆ ನವರತ್ನ ಅಗ್ರಹಾರದಲ್ಲಿ ಬಹಳ ಅದ್ಧೂರಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ನೆರವೇರಿಸಲಾದಂತಹ ಶ್ರೀ ಶನೇಶ್ವರ ಸ್ವಾಮಿಯ ಮಹಾಯಾಗದ ಪ್ರಮುಖ ದೃಶ್ಯಗಳನ್ನು ನಾವು ನೋಡಿದ್ದಾಯಿತು. ಮನೆ ಹಾಕಿದ್ರೆ ಮತ್ತೆ ಕಾರ್ಯಕ್ರಮವನ್ನು ಮುಂದುವರಿಸೋಣ. ಖಂಡಿತಮ್ಮ. ಒಂದೊಂದು ಕ್ಷಣ ಭಗವಂತನ ಸೇವೆ ಜೊತೆಗೆ ಆ ಭಕ್ತ ಸಾಗರ ದೂರಾಬಾರದಿಂದ ಆಗಮಿಸಿರ್ತಕ್ಕಂತಹ ಭಕ್ತರು, ಅದರಲ್ಲೂ ನನ್ನ ಉತ್ತರ ಕರ್ನಾಟಕದಿಂದಂತೂ ಸಾಕಷ್ಟು ಜನ ಭಕ್ತರು ದಂಡಿಗೆತ್ಕೊಂಡು ಬಂದಿದ್ದರು. ಒಂದಷ್ಟು ಜನ ಬಸ್ಸಲ್ಲಿ, ಒಂದಷ್ಟು ಜನ ಟ್ರೈನಲ್ಲಿ, ಒಂದಷ್ಟು ಜನ ಸ್ವಂತ ವೆಹಿಕಲ್ಗಳಲ್ಲಿ. ಅಬ್ಬಾ, ಏನೇ ಆದರೂ ಇಂತಹ ಒಂದು ದೊಡ್ಡ ದೊಡ್ಡ ಯಾಗಗಳು. ಒಂದು ಕಡೆ ನಾಯಂಡಳ್ಳಿಯಲ್ಲಿ ನಡೆದಂತಹ ಶನೇಶ್ವರ ಯಾಗ, ಅದಕ್ಕಿಂತ ಮುಂಚಿತವಾಗಿ ಗೊರವನಹಳ್ಳಿ ತಾಯಿ ಮಹಾಲಕ್ಷ್ಮಿ ಸಾನ್ನಿಧ್ಯದಲ್ಲಿ ನಡೆದಂತಹ ವೈಭವಪೂರಿತವಾಗಿರ್ತಕ್ಕಂಥ ಲಕ್ಷ್ಮಿಯ ಆ ವಿಶೇಷವಾಗಿರ್ತಕ್ಕಂಥ ಅನುಷ್ಠಾನ ಮಹಾಲಕ್ಷ್ಮಿ ನಮೋಸ್ತುತೆ. ಮಹಾಲಕ್ಷ್ಮಿ ನಮೋಸ್ತುತೆ ಎಂಬತಕ್ಕಂಥ ಶೀರ್ಷಿಕೆ ಪ್ರಾರಂಭವೇ ನಮ್ಮಿಂದ. ಅದೊಂದು ಆನಂದ. ಇಡೀ ರಾಜ್ಯದಾದ್ಯಂತ ಎಲ್ಲೇ ಕಾರ್ಯಕ್ರಮಕ್ಕೆ ಹೊರಟಾಗಲೂ ಸಹಿತ ಅಲ್ಲಿರ್ತಕ್ಕಂತಹ ಸುತ್ತಮುತ್ತ ಭಾಗದಲ್ಲಿರ್ತಕ್ಕಂಥ ಭಕ್ತರು ಒಂದು ಕಡೆ ಸೇರಿ ನಡೆಸ್ತಾ ಇರತಕ್ಕಂಥ ಆ ಯಾಗ ಯಜ್ಞಗಳನ್ನು ನೋಡಿ ಆನಂದವೇ ಆನಂದ. ಇದು ನಿರಂತರವಾಗಿ ನಡೀತಕ್ಕಂಥ ಧರ್ಮ ರಥಯಾತ್ರೆ. ಈ ಧರ್ಮದ ವಿಜಯತೆ, ಧರ್ಮ ರಥಯಾತ್ರೆ, ಧರ್ಮ ಪತಾಕೆ ಇದು ನಿರಂತರವಾಗಿ ನಡೀತಕ್ಕಂಥದ್ದು ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ ಮಾತ್ರವೇ. ಒಳ್ಳೆಯದಾಗಲಿ, ಶುಭವಾಗಲಿ. ರಾಶಿ ಫಲಗಳನ್ನು ತಿಳಿಸ್ಕೊಡ್ಬೇಕು. ಖಂಡಿತಮ್ಮ. ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭುವೇ ಅಮೃತೇಶಾಯ ಸರ್ವಾಯ ಮಹಾದೇವಾಯ ತೇ ನಮಃ. ಆದಿತ್ಯಾದಿ ನವಗ್ರಹಗಳನ್ನು ಪ್ರಾರ್ಥನೆ ಮಾಡಿ ರಾಶಿಫಲದತ್ತ ಗಮನ ಹರಿಸೋಣ. ಮೊದಲನೇದಾದಂಥದ್ದು ಮೇಷರಾಶಿ. ಮೇಷರಾಶಿ ಮೇಷಲಗ್ನ. ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಹಾಗಾಗಿ ಮೇಷರಾಶಿಯವರು ತಾವು ಮಾಡುವಂಥ ಕೆಲಸ ಕಾರ್ಯಗಳನ್ನು ಶೀಘ್ರವಾಗಿ ಕಾರ್ಯಸಿದ್ಧಿಯನ್ನು ಮಾಡ್ಕೊಳ್ಬಹುದು.
ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಇವತ್ತಿನ ದಿವಸ ತಾವು ಮಾಡುವಂಥ ಎಲ್ಲ ಕೆಲಸಗಳಲ್ಲೂ ಸಹಿತ ಶ್ರದ್ಧಾಭಕ್ತಿಯಾಗಿ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಯಾವುದೇ ಕಾಯಕವನ್ನು ಮಾಡಬೇಕಾದರೂ, ಯಾವುದೇ ಕೆಲಸ ಕಾರ್ಯಗಳ ಬಗ್ಗೆ ಚಿಂತನೆ ಮಾಡಬೇಕಾದರೂ ನಿಮ್ಮ ಮನದಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿ ಗುರು ಹಿರಿಯರ ಆಶೀರ್ವಾದದಿಂದ ತಾವು ಒಂದೆಜ್ಜೆ ಮುಂದೆ ಹಾಕಿದ್ರೆ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿಯವರಿಗೆ ನೋಡಿ, ಇವತ್ತು ಇರ್ತಕ್ಕಂಥ ಗ್ರಹಸ್ಥಿತಿಗಳಲ್ಲಿ ಮೇಷರಾಶಿಯವರ ಅದೃಷ್ಟ ರೇಖೆಗಳು ಸಾಕಷ್ಟು ವಿಶೇಷವಾಗಿದೆ. ಹಾಗಾಗಿ ಮಾಡುವಂತಹ ಪ್ರತಿಯೊಂದು ಕಾಯಕವನ್ನು ಧರ್ಮ, ಸಂಸ್ಕೃತಿ, ಸಂಪ್ರದಾಯ, ಗುರು ಹಿರಿಯರ ಆಶೀರ್ವಾದ ಇದೆಲ್ಲದರ ಜೊತೆಗೆ ನಮ್ರತೆಯ ಆ ಒಂದು ಒಳ್ಳೆ ಬದುಕಿನಿಂದ ನಾವು ಒಂದು ಹೆಜ್ಜೆ ಮುದ್ದು ಹಾಕಿದರೆ ಮೇಷರಾಶಿಯವರು ಖಂಡಿತ ಒಳಿತನ್ನು ಸಿದ್ಧಪಡಿಸ್ಕೊಳ್ತೀರಿ. ಮೇಷರಾಶಿಯವರ ಭವಿಷ್ಯತ್ತು ಹೀಗಿರೋದ್ರಿಂದ ಅದೃಷ್ಟ ಎಂಬತಕ್ಕಂಥದ್ದು ಎಲ್ಲರಿಗೂ ಹಾಗೇ ಇರಲಿ. ಅದರಲ್ಲೂ ಮುಖ್ಯವಾಗಿ ಸೆಕೆಂಡ್ PU ಎಕ್ಸಾಮ್ ಬರೀತಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿನಿಯರಿಗೆ ಬಹಳ ತಡವಾಗಿ ಹೇಳ್ತಾ ಇದ್ದೇನೆ. ಈಗಾಗಲೇ ಮಕ್ಕಳು ಶಾಲೆಗೆ ಹೊರಟು ಬಿಟ್ಟಿರ್ತಾರೆ, ಎಕ್ಸಾಮ್ ಬರೀಲಿಕ್ಕೆ ಹೊರಟಿರ್ತಾರೆ. ಆದರೆ ಮನೇಲಿರ್ತಕ್ಕಂಥ ಪೋಷಕರಿಗೊಂದು ಕಿವಿ ಮಾತು, ಮಕ್ಕಳನ್ನು ಈ ಸಮಯದಲ್ಲಿ ನೀವು ಹೆಚ್ಚು ಟೆನ್ಷನ್ ಮಾಡಬೇಡಿ, ಮಕ್ಕಳಿಗೆ ಪ್ರೆಷರ್ ಕೊಡಬೇಡಿ, ಮಕ್ಕಳಿಗೆ ನೀವು ಓದಲೇಬೇಕು, ನೀನು ಪಾಸ್ ಆಗಲೇಬೇಕು, ನೀನು ಹೀಗೇ ಮಾಡಬೇಕು, ಇಷ್ಟೇ ಅಂಕಗಳು ತಗೋಬೇಕು ಅಂತ ಪ್ರೆಷರ್ ಕೊಡಬೇಡಿ. ಮಕ್ಕಳಿಗೂ ಗಾಬರಿ ಇರುತ್ತೆ, ಮಕ್ಕಳಿಗೂ ಒಂದು ಭಯಭಕ್ತಿ ಇರುತ್ತೆ. ಮಕ್ಕಳು ಈ ಒಂದು ವರ್ಷ ಕಾಲ ಸಂಪೂರ್ಣವಾಗಿ ಅವರು ಶ್ರಮಿಸಿರ್ತಾರೆ, ಶ್ರಮ ಕೊಟ್ಟು ಇವತ್ತು ಅವರಲ್ಲಿರ್ತಕ್ಕಂಥ ಪ್ರತಿಭೆಯನ್ನು ಬರೆದು ಅದಕ್ಕೆ ಒಳ್ಳೆ ರಿಸಲ್ಟ್ ತಗೋಬೇಕು ಅನ್ನೋ ಆಸೆಯಲ್ಲಿರ್ತಾರೆ. ಆದರೆ ತಾವು ನಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು, ನಮ್ಮೊಳಗಿರ್ತಕ್ಕಂಥ ಏನೋ ಒಂದು ಪ್ರೆಷರನ್ನು ತಂದು ಆ ಮಕ್ಕಳ ಮೇಲೆ ಹಾಕಿ ಮಕ್ಕಳನ್ನ ಪ್ರೆಷರ್ ಕೊಡಬಾರ್ದು. ನಾನು ಯಾಕೆ ಮಾತು ಹೇಳ್ತೇನೆ ಅಂದರೆ, ಸೆಕೆಂಡ್ PU ಎಕ್ಸಾಮ್ ಬರೀತಿರ್ತಕ್ಕಂಥ ವಿದ್ಯಾರ್ಥಿನಿಯರ ಬದುಕು ಹಸನ್ಮುಖಿ ಆಗಬೇಕು, ನಗುಮುಖದಿದ್ದಿರಬೇಕು. ಪ್ರತಿ ದಿವಸ ಮನೇಲಿರ್ತಕ್ಕಂಥ ಪೋಷಕರು, ತಂದೆ ತಾಯಿ, ನೀವು ನಗನಗ್ತಾ ಮಕ್ಕಳಿಗೆ ಒಂದಷ್ಟು ದಾರಿ ತೋರಿಸಿ. ಎಲ್ಲ ಮಕ್ಕಳು ಕೆಟ್ಟವರಲ್ಲ, ಎಲ್ಲರೂ ಒಳ್ಳೆಯವರಂತಲ್ಲ. ಇಲ್ಲಿರ್ತಕ್ಕಂಥ ಪರಿಸ್ಥಿತಿ ಈಗ ಪ್ರಸ್ತುತ ಇರ್ತಕ್ಕಂಥ ಕಾಲಮಾನಕ್ಕೆ ಸಂಬಂಧಪಟ್ಟಂಗೆ ನಡಿಬೇಕಾಗತ್ತೆ. ಹಾಗಾಗಿ ಪ್ರತಿಯೊಬ್ಬ ಪೋಷಕರು ನಿಮ್ಮ ಮನೆ ಮಕ್ಕಳಿಗೆ ಹರಿಸಿ ಆಶೀರ್ವದಿಸಿ ಒಳ್ಳೆ ಅಂಕಗಳು ತಗೊಳ್ಬೇಕು ಅಂತಕ್ಕಂಥ ಮನಸ್ಸು ನಿಮಗಿರಲಿ. ಆದರೆ ಅದನ್ನು ಬಾಯಲ್ಲಿ ಆಡಬೇಡಿ. ಅವ್ರು ಏನು ಮಾಡ್ತಾರೋ ಅವ್ರು ಮಾಡಲಿ, ಮಾಡಿದ್ದಕ್ಕೆ ನಿಮ್ಮ ಸಹಕಾರ ಇರಲಿ. ಒಳ್ಳೆಯದಾಗಲಿ. ಇನ್ನು ವೃಷಭ ರಾಶಿ, ವೃಷಭ ಲಗ್ನದಲ್ಲಿರ್ತಕ್ಕಂಥವರು ಚಂದ್ರ ಮತ್ತು ಬುಧ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಆಸ್ಥಾನ ಚೆನ್ನಾಗಿರೋದ್ರಿಂದ ಆರ್ಥಿಕ ಪರಿಸ್ಥಿತಿಯಲ್ಲಿ ಸ್ವಲ್ಪ ಮಟ್ಟಿಗೆ ಹಿಂಸೆ ಅನ್ನಿಸಬಹುದು, ಅಂದುಕೊಂಡಷ್ಟು ಸಾಧನೆ ಮಾಡಲಿಕ್ಕೆ ಆಗದೇ ಇರಬಹುದು. ಆದರೆ ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ತಂದುಕೊಂಡು ನೋವು ತಿನ್ನುವಂಥ ಪರಿಸ್ಥಿತಿ ಎದುರಾಗ್ತಾ ಇರುತ್ತೆ. ಯಾರೊಬ್ಬರನ್ನ ಮಾತಾಡಬೇಕಾದ್ರೂ ಮಾತಿನಲ್ಲಿ ಒಂದಷ್ಟು ಸರಿಯಾದಂಥ ಕ್ರಮ ಇಲ್ಲದಂಥ ರೀತಿಯಲ್ಲಿರುತ್ತೆ. ಇವತ್ತಿನ ದಿವಸ ತಾಯಿ ದುರ್ಗೆಯನ್ನು ಆರಾಧನೆ ಮಾಡಿ ದುಃಖಗಳನ್ನು ದೂರ ಮಾಡ್ಕೋಬೋದು. ಹಾಗಾಗಿ ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ ತಾಯಿ ದುರ್ಗಾ ಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡಿ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಿಥುನ ರಾಶಿ, ಮಿಥುನ ಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಗುರು ಮತ್ತು ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶನಿ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಇವತ್ತು ಅಸಾಧ್ಯವಾದ್ದನ್ನು ಸಾಧನೆ ಮಾಡ್ಕೊಳ್ತೀರಿ, ತೃಪ್ತಿಕರವಾದ ಬದುಕನ್ನು ಕಾಣ್ತೀರಿ, ಒಳ್ಳೆ ಫಲಾಫಲಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಏನೇ ಕಾಯಕ ಮಾಡಬೇಕಾದ್ರೂ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳು ದೂರ ಆಗಬೇಕು. ಮಿಥುನ ರಾಶಿಯಲ್ಲಿರ್ತಕ್ಕಂಥವರು ಸಾಧ್ಯವಾದರೆ ಹಸಿದಿರ್ತಕ್ಕಂತಹ, ಹಸಿವಿನಲ್ಲಿ ಒದ್ದಾಡ್ತಿರ್ತಕ್ಕಂಥ ಒಂದಷ್ಟು ಜನಕ್ಕೆ ನಿಮ್ಮ ಕರಹಸ್ತದಿಂದ ಏನಾದರೂ ಒಂಚೂರು ತಿಂಡಿ ತಿನಿಸನ್ನು ಕೊಡಿ. ಬಿಸಿಲಿನ ತಾಪಮಾನ ಸಾಕಷ್ಟು ಆದ್ದರಿಂದ ನೀರಾಗಲಿ, ಮಜ್ಜಿಗೆ ಆಗಲಿ, ಪಾನಕ ಆಗಲಿ ಶಕ್ತಿ ಇರ್ತಕ್ಕಂಥವ್ರು ಒಂದು 4-6 ಜನಕ್ಕೆ ಹಂಚುವಂಥ ಪ್ರಯತ್ನ ಮಾಡಿ. ಅಲ್ಲಲ್ಲಿ ಸಾಧ್ಯವಾದರೆ ಬಸ್ ಸ್ಟಾಪ್ ಹತ್ರನೋ, ಎಲ್ಲೆಲ್ಲಿ ಮಕ್ಕಳು ಮರಿ ಓಡಾಡುವಂತನೋ, ಶಾಲಾ ಕಾಲೇಜುಗಳ ಹತ್ರನೋ ಅಲ್ಲಿ ಏನಾದರೂ ಒಂದಿಷ್ಟು ಮಜ್ಜಿಗೆ, ಪಾನಕ ಇಂತಹದ್ದನ್ನು ಕೊಡುವಂಥ ನಿಟ್ಟಿನಲ್ಲಿ ತಮ್ಮ ಪ್ರಯತ್ನ ಇರಲಿ. ಯಾಕೆಂದರೆ ಇನ್ನೊಬ್ಬರ ದಣಿ ವಾರಿಸಿದ್ರೆ ನಿಮ್ಮ ದಣಿ ವಾರಿಸಲಿಕ್ಕೆ ಭಗವಂತ ನಿಮ್ಮ ಜೊತೆಲಿದ್ದಾನೆ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕರ್ಕಾಟಕ ರಾಶಿ, ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಟ್ಕೊಳ್ಳಿ. ವ್ಯಾಪಾರ ವ್ಯವಹಾರಗಳ ಬಗ್ಗೆ ತಾವು ಏನು ಚಿಂತನೆ ಮಾಡಿದ್ರು ಇವತ್ತು ಲಾಭವನ್ನೇ ಗಳಿಸ್ತೀರಿ. ಒಳ್ಳೆ ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಲಕ್ಷ್ಮೀನಾರಾಯಣ, ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ ಅಥವಾ ನಿಮ್ಮ ಧರ್ಮದ ಗುರುಗಳನ್ನು ಪ್ರಾರ್ಥನೆ ಮಾಡಿ. ಸಾಧ್ಯವಾದರೆ ಗುರು ಪರಂಪರೆ, ಅವಧೂತ ಪರಂಪರೆ ಅಥವಾ ಋಷಿ ಪರಂಪರೆ ಇರತಕ್ಕಂಥ ಸಾನ್ನಿಧ್ಯಗಳಿಗೆ ಹೋಗಿ ಕಡಲೆಕಾಳು, ಬೆಲ್ಲ, ಹಳದಿ ಕಲರ್ ಪುಷ್ಪ, ಹಳದಿ ಕಲರ್ ವಸ್ತ್ರ ಇಂತಹದ್ದನ್ನು ಕೊಟ್ಟು ಪ್ರಾರ್ಥನೆ ಮಾಡೋದ್ರಿಂದ ಕರ್ಕಾಟಕ ರಾಶಿಯವರು ಮತ್ತಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ಇನ್ನು ಸಿಂಹರಾಶಿ, ಸಿಂಹಲಗ್ನದಲ್ಲಿರ್ತಕ್ಕಂಥವರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನ ಅಷ್ಟು ಸಮಂಜಸವಾದಲ್ಲದ್ರಿಂದ ಪ್ರತಿಯೊಂದು ಕೆಲಸಗಳಲ್ಲೂ ಆಸಕ್ತಿ ಇದ್ದರೂ ಪರಿಪೂರ್ತಿ ಆಗ್ತಕ್ಕಂಥದ್ದು ಸ್ವಲ್ಪ ಕಷ್ಟ ಆಗ್ತಾ ಇದೆ. ಯಾಕೆಂದರೆ ಇವತ್ತು ನೀವು ಅಂದುಕೊಂಡಷ್ಟು ಮಟ್ಟಿಗೆ ಎಲ್ಲವೂ ಲಾಭ ಅಂತಲ್ಲ, ಅಥವಾ ಅಂದುಕೊಂಡಿದ್ದೆಲ್ಲ ಸಾಧನೆ ಮಾಡ್ತೀವಿ ಅಂತಲ್ಲ, ಅಥವಾ ಯಾವುದೇ ಒಂದು ಕೆಲಸ ಮಾಡಬೇಕಾದ್ರೂ ಅದನ್ನು ಸರಿಯಾದ ರೀತಿ ಆಲೋಚನೆ ಮಾಡಿದ್ರೆ ಮಾತ್ರ ಅದರ ಫಲಾಫಲಗಳು ಸಿಗ್ತಕ್ಕಂಥದ್ದು. ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ
ಹೀಗೆ ದುರ್ಗಾಪರಮೇಶ್ವರಿಯನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸ್ಕೊಳ್ಬಹುದು. ಅದರ ಜೊತೆಗೆ ಇವತ್ತು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಒಂದಷ್ಟು ಅರಿಶಿಣದ ನೀರಿನಿಂದ ಒಂದು ತಾಮ್ರ ತಂಬಿಗೆಯಲ್ಲಿ ಅರ್ಧ ನೀರು ಹಾಕಿ ಅದರಲ್ಲೊಂದೆರಡು ಚಿಟಿಕೆ ಅರಿಶಿಣ ಪುಡಿಯನ್ನು ಹಾಕಿ ಅರಿಶಿಣದ ನೀರಿನಿಂದ ದೃಷ್ಟಿ ತೆಗೆದು ಅದನ್ನು ಹಸಿರು ಗಿಡದ ಮೇಲೆ ಚೆಲ್ಲೋದ್ರಿಂದ ಮತ್ತಷ್ಟು ಅನುಕೂಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆ ಯೋಗ ಫಲವನ್ನು ಸಿದ್ಧಿಪಡಿಸ್ಕೊಳ್ಳುವಂತಹ ಅದೃಷ್ಟ ಇರತಕ್ಕಂತಹ ಈ ಶುಭ ದಿನ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ಆಸೆ ಆಕಾಂಕ್ಷೆಗಳು ಬೇಗ ಸಿದ್ಧಿಯಾಗಲಿ, ಒಳ್ಳೆಯದಾಗಲಿ. ಇನ್ನು ಕನ್ಯಾ ರಾಶಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವರು ಅರ್ಧ ತಲೆನೋವು, ಮೈಕೈ ನೋವು ಅಥವಾ ಒಂದಷ್ಟು ಆರೋಗ್ಯದಲ್ಲಿ ವ್ಯತ್ಯಾಸ ಅಥವಾ ಮನಸ್ಸು ನೆಮ್ಮದಿ ಇಲ್ಲದಿರತಕ್ಕಂಥದ್ದು, ಯಾವುದೇ ಕೆಲಸ ಪರಿಪೂರ್ತಿ ಮಾಡ್ಕೊಳ್ಳಿಕ್ಕೆ ಆಗುತ್ತೋ ಇಲ್ವೋ ಎಂಬತಕ್ಕಂಥ ಚಿಂತನೆಯಲ್ಲಿರ್ತಕ್ಕಂಥದ್ದು ಇದೆಲ್ಲವೂ ನಿಮ್ಮನ್ನು ಬಾಧಿಸುತ್ತೆ. ಆದರೂ ಅಂಜಬೇಕಾದ್ದಿಲ್ಲ, ಭಯಪಡಬೇಕಾದ್ದಿಲ್ಲ. ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಯಾವುದೇ ಕಾಯಕವನ್ನು ಮಾಡಲಿಕ್ಕೆ ಮುಂದಾದರೂ ಅದರ ಫಲಾಫಲಗಳು ಸಾಕಷ್ಟು. ಇವತ್ತು ಅಂದುಕೊಂಡಷ್ಟು ಮಟ್ಟಿಗೆ ಲಾಭವನ್ನೇ ಗಳಿಸ್ತೀರಿ. ಆದರೆ ಮಧ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಅಸಮಾಧಾನ ಆಗ್ಬೋದು. ಅಸಮಾಧಾನದ ಸಮಯ ಮಧ್ಯಾಹ್ನ 1 ಗಂಟೆಯಿಂದ 4:20. ಈ ಸಮಯದಲ್ಲಿ ಅಷ್ಟು ಲಾಭ ಇರತಕ್ಕಂಥದ್ದಲ್ಲ. ಆದರೆ ಯಾವುದಕ್ಕೂ ಅಂಜಬೇಡಿ. ಮತ್ತೊಮ್ಮೆ ಹೇಳ್ತಿದ್ದೀನಿ, ಧೈರ್ಯವಾಗಿ ಒಂದೆಜ್ಜೆ ಮುಂದೆ ಹಾಕಿ ಲಕ್ಷ್ಮೀ ನರಸಿಂಹಸ್ವಾಮಿಯನ್ನು ಪ್ರಾರ್ಥನೆ ಮಾಡಿದ್ದೆ ಆದರೆ ಸಾಕಷ್ಟು ಅದೃಷ್ಟದ ಫಲವನ್ನು ತಾವು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಗುರುಶೇಖ ತುಲಾರಾಶಿಯಿಂದ ಖಂಡಿತಮ್ಮ. ಇನ್ನು ತುಲಾರಾಶಿ. ತುಲಾರಾಶಿ ತುಲಾಲಗ್ನ. ತುಲಾರಾಶಿ ತುಲಾಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು, ತಾವು ಏನು ಜವಾಬ್ದಾರಿ, ಏನು ಒಂದು ಸಂಕಲ್ಪವನ್ನು ಮಾಡಿದ್ದರೋ, ಯಾವ ಸಂಕಲ್ಪವನ್ನು ಹೊತ್ತು ಜವಾಬ್ದಾರಿತ್ವಂಥ ಸ್ಥಾನದಲ್ಲಿ ನಿಂತು ಕೆಲಸವನ್ನು ನಡೆಸ್ತಿದ್ದರೋ ಅದರಲ್ಲಿ ಮತ್ತಷ್ಟು ಅಭಿವೃದ್ಧಿಯನ್ನು ಕಾಣ್ತೀರಿ. ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂತಹ ಯೋಗ ಫಲ, ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣುವಂಥ ಫಲ. ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಂಡು ಏನಾದರೂ ಒಂದು ಸಾಧನೆ ಮಾಡಬೇಕು, ಸಾಧಿಸಬೇಕು ಅಥವಾ ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಆರ್ಥಿಕ ಸಂಕಷ್ಟದಿಂದ ಮುಕ್ತರಾಗಬೇಕು, ನೂತನ ವಾಸ್ತುವನ್ನು ನೀವು ಯೋಚನೆ ಮಾಡಬೇಕು. ಹಾಗೆ ಭೂಮಿಗೆ ಸಂಬಂಧಪಟ್ಟ ವಿಚಾರದಲ್ಲೂ ನಿಮ್ಮ ಚಿಂತನೆಗಳು ನಡೀತಾ ಇದೆ. ಹಾಗಾಗಿ ಇಷ್ಟೆಲ್ಲ ಫಲಾಫಲಗಳಿರ್ತಕ್ಕಂಥ ಈ ಶುಭ ದಿನ ಗುರುಗಳನ್ನು ಪ್ರಾರ್ಥನೆ ಮಾಡ್ತಾ ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ, ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹೀಗೆ ಗುರುಗಳನ್ನು ಪ್ರಾರ್ಥನೆ ಮಾಡಿ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ದ್ವಂದ್ವ ಚಿಂತನೆಗಳನ್ನು ದೂರ ಮಾಡಿಕೊಳ್ಳಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನ. ವೃಶ್ಚಿಕ ರಾಶಿ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವರು ಹಣಕಾಸಿನ ವಿಚಾರದಲ್ಲಿ, ವ್ಯಾಪಾರ ವ್ಯವಹಾರಗಳಲ್ಲಿ, ವೃತ್ತಿಯಲ್ಲಿ ಏನಾದರೂ ಒಂದು ಸಾಧನೆ ಮಾಡಬೇಕು, ಹೊಸತನವನ್ನು ಕಾಣಬೇಕು, ಹೊಸ ಬದುಕನ್ನು ಕಟ್ಕೊಳ್ಬೇಕು ಅಂತ ಸಾಕಷ್ಟು ಆಸೆ ಪಡ್ತಾ ಇರ್ತೀರಿ. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪ ಮಾಡ್ಕೊಳ್ತೀರಿ. ಮನಸ್ಸಲ್ಲಿ ಸರಿಯಾದಂತಹ ನೆಮ್ಮದಿ ಇಲ್ಲಂತ ರೀತಿಯಲ್ಲಿ ಇರ್ತೀರಿ. ತೃಪ್ತಿಕರವಾದ ಬದುಕನ್ನು ಕಾಣಬೇಕಾಗಿರ್ತಕ್ಕಂಥ ನೀವು ಇಲ್ಲದ ಸಮಸ್ಯೆಗಳನ್ನು ಹೊತ್ತು ತೊಂದರೆಯನ್ನು ಮಾಡ್ಕೊಳ್ತಾ ಇರ್ತೀರಿ. ಇವತ್ತಿನ ದಿವಸ ತಾಯಿ ಭುವನೇಶ್ವರಿ, ರಾಜರಾಜೇಶ್ವರಿ, ಶಕ್ತಿ ದೇವತೆಯನ್ನಾಗಲಿ ಅಥವಾ ಗ್ರಾಮ ದೇವತೆಯನ್ನಾಗಲಿ ಅಥವಾ ಗ್ರಾಮದಲ್ಲಿರ್ತಕ್ಕಂಥ ಗುರುಗಳನ್ನು, ನಿಮ್ಮ ಮನೆಯಲ್ಲಿರ್ತಕ್ಕಂಥ ನಿಮ್ಮ ತಂದೆಯವರ ಪಾದವನ್ನು ಮುಟ್ಟಿ ಅವರ ಅನುಭವದ ಮಾತನ್ನು ಒಂದಿಷ್ಟು ಆಲಿಸೋದ್ರಿಂದ ಸಾಕಷ್ಟು ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ತೀರಿ. ವೃಶ್ಚಿಕ ರಾಶಿಯವರು ಯಾರೊಬ್ಬರನ್ನ ನಂಬಿ ವ್ಯವಹಾರ ಮಾಡೋದು ಸಮಂಜಸ ಅಲ್ಲ. ನಿಮಗೆ ಎಷ್ಟು ಸರಿ ಅನಿಸುತ್ತೆ, ನಿಮ್ಮ ಜ್ಞಾನಕ್ಕೆ ಮತ್ತು ನಿಮ್ಮಲ್ಲಿರ್ತಕ್ಕಂಥ ವಿದ್ವತ್ತಿಗೆ, ನಿಮ್ಮಲ್ಲಿರುವಂಥ ವಿದ್ಯೆಗೆ ಸರಿತೂಗುವಂಥ ರೀತಿಯಲ್ಲಿ ನಿಮ್ಮ ಬದುಕಿರಬೇಕು. ಆಗಷ್ಟೇ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಧನುರಾಶಿ. ಧನುರಾಶಿ ಧನುಲಗ್ನ. ಧನುರಾಶಿ ಧನುಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು ಸ್ವಲ್ಪ ಮಂದಗತಿಯಲ್ಲಿ ಸಾಗುವಂಥದ್ದು. ಆರೋಗ್ಯ ಸರಿಯಿಲ್ಲ, ಮನಸ್ಸು ನೆಮ್ಮದಿಯಾಗಿಲ್ಲ, ಚಂಚಲತೆ ಸಾಕಷ್ಟು ಇದೆ, ವ್ಯವಹಾರಗಳು ಯಾವುದೂ ನಡೀತಾ ಇಲ್ಲ. ಏನು ಅಂದುಕೊಂಡಿದ್ದರೂ ಅದನ್ನು ಪರಿಪೂರ್ತಿಯಾಗಿ ಸಾಧನೆ ಮಾಡಲಿಕ್ಕೆ ಆಗದಂಥ ರೀತಿಯಲ್ಲಿದ್ದೀರಿ. ಇವತ್ತು ನೀವು ಅಂದುಕೊಂಡಷ್ಟು ಲಾಭವನ್ನು ಗಳಿಸಬೇಕಾದ್ರೆ ಸ್ವಲ್ಪ ತೊಂದರೆ ತಾಪತ್ರೆಗಳೇ ಸಾಕಷ್ಟು. ಅದರ ಮಧ್ಯದಲ್ಲಿ ತಾಯಿ ದುರ್ಗೆಯನ್ನು ಪ್ರಾರ್ಥನೆ ಮಾಡಿ. ಯಾದೇವಿ ಸರ್ವಭೂತೇಷು ಮಾತೃರೂಪೇಣ ಸಂಸ್ಥಿತ ನಮಸ್ತಸ್ಸೈ 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 ನಮೋ ನಮಃ. ದುರ್ಗಾದೇವಿಯನ್ನು ಪ್ರಾರ್ಥನೆ ಮಾಡಿ ಗುರು ಪರಂಪರೆ ಇರತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಹೋಗಿ ಅಥವಾ ಭಗವಾನ್ ಶಿರಡಿ ಸದ್ಗುರು ಸಾಯಿನಾಥರನ್ನು ಪ್ರಾರ್ಥನೆ ಮಾಡಿ ಅಲ್ಲಿ ಏನಾದರೂ ಒಂದಿಷ್ಟು ಪದಾರ್ಥಗಳನ್ನು ಕೊಟ್ಟು, ಅದರಲ್ಲೂ ಈಗ ನಿಮಗೆ ಸಿಕ್ಕಿದ್ರೆ ಒಂದಷ್ಟು ಹಲಸಿನ ಹಣ್ಣನ್ನು ಗುರುಗಳ ಸಾನ್ನಿಧ್ಯದಲ್ಲಿ ನೈವೇದ್ಯ ಮಾಡಿಸಿ ಅಲ್ಲಿ ಓಡಾಡುವಂತಹ ಭಕ್ತರಿಗೆ ಅದನ್ನು ವಿನಿಯೋಗ ಮಾಡೋದ್ರಿಂದ ಮತ್ತಷ್ಟು ವಿಶೇಷವಾದ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಮಕರ ರಾಶಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ. ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ತುಂಬ ದಿನಗಳ ನಂತರ ಮಕರ ರಾಶಿಯವರಿಗೆ ಒಂದಷ್ಟು ಬೆಳಕು ಎಂಬತಕ್ಕಂಥದ್ದನ್ನು ಪ್ರತಿನಿತ್ಯದ ಕಾಯಕದಲ್ಲೂ ತಿಳಿಸ್ತಾ ಇದ್ದೇನೆ. ಇವತ್ತೂ ಹೇಳ್ತಾ ಇದ್ದೇನೆ, ನಿಮ್ಮ ಅದೃಷ್ಟ ರೇಖೆ ಚೆನ್ನಾಗಿದೆ. ಆದರೆ ಸರಿಸುಮಾರು 11:30ಯಿಂದ 4:00ವರೆಗೂ ಏನೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ. ಯಾಕೆಂದರೆ ಈ ಸಮಯ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಸಣ್ಣ ಸಣ್ಣ ವಿಚಾರವನ್ನು ಸಹಿತ ಮನಸ್ಸಲ್ಲಿ ನೋವು ಉಂಟು ಮಾಡ್ಕೊಳ್ತೀರಿ. ಮುಂಗೋಪ ಅಂತಕ್ಕಂಥದ್ದು ಮೂಗಿನ ತುದಿಯಲ್ಲೇ ಇರುತ್ತೆ. ಇವತ್ತು ಯಾರೊಬ್ಬರು ಮಾತಾಡಿದ್ರು ಎಲ್ಲರ ಮೇಲೂ ಗರ್ಜನೆ ಮಾಡ್ತೀರಿ. ಯಾವ ಕೆಲಸನೂ ಪರಿಪೂರ್ತಿ ಮಾಡ್ಕೊಳ್ಳಿಕ್ಕೆ ಆಗೋದಿಲ್ಲ. ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಕಣ್ಣೀರು ಹಾಕುವಂಥ ಪರಿಸ್ಥಿತಿ ಆಗುತ್ತೆ. ನಿಮ್ಮೊಳಗೆ ದುಃಖ ಅಂತಕ್ಕಂಥದ್ದು ತುಂಬ ಮನೆ ಮಾಡಿರುತ್ತೆ. ಯಾರೂ ಇಲ್ಲದಂತಹ ಕಾಲದಲ್ಲಿ ಒಂಚೂರು ಕಣ್ಣೀರು ಹಾಕಬೇಕೆ ಬಿಟ್ಟರೆ 4 ಜನಗಳ ಮಧ್ಯದಲ್ಲಿ ನೀವು ಕಣ್ಣೀರು ಹಾಕಿದ್ರೆ
ಅದನ್ನು ಬೇರೊಂದು ಥರ ಚಿಂತನೆ ಮಾಡ್ತಾರೆ ಸುತ್ತಮುತ್ತ ಪರಿಸರದಲ್ಲಿರ್ತಕ್ಕಂಥವ್ರು. ಇವತ್ತು ಸಾಧ್ಯವಾದಷ್ಟು ಹಾಕುವ ಪ್ರತಿ ಹೆಜ್ಜೆಯೂ ಜೋಪಾನ ಇರಲಿ, ಎಚ್ಚರಿಕೆಯ ನಡೆ ಇರಲಿ, ಮನೆ ದೇವರ ಅನುಗ್ರಹ ಸಂಪೂರ್ಣವಾಗಿ ನಿಮಗೆ ಸಿಗಲಿ, ಒಳ್ಳೆಯದಾಗಲಿ. ಇನ್ನು ಕುಂಭರಾಶಿ. ಕುಂಭಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯ, ವ್ಯವಹಾರ, ಕೆಲಸ ಕಾರ್ಯಗಳು. ಇನ್ನು ಆರ್ಥಿಕ ಪರಿಸ್ಥಿತಿ, ಏನೇ ಕೆಲಸ ಮಾಡಬೇಕಾದರೂ ಸ್ವಲ್ಪ ಮಟ್ಟಿಗೆ ಭಗವತ್ ಸಂಕಲ್ಪ ಬೇಕು. ನಿಂತಿರ್ತಕ್ಕಂಥ ಕೆಲಸಗಳಾಗಲಿ, ಯಾವುದೇ ಒಂದು ಜವಾಬ್ದಾರಿತ್ವಂಥ ಆಸ್ಥಾನ ಆಗಲಿ, ಅಥವಾ ಮನೇಲಿರ್ತಕ್ಕಂಥ ಹಿರಿಯರಾಗಲಿ, ಯಾರಾದರೂ ಹಿರಿಯರಿಂದ ಆಗಬೇಕಾಗಿರುವಂಥ ಕೆಲಸ ಕಾರ್ಯಗಳಾಗಲಿ, ಇದೆಲ್ಲದನ್ನು ಸಿದ್ಧಿಪಡಿಸ್ಕೋಬೇಕಾದ್ರೆ ಶನೈಶ್ಚರನ ಅನುಗ್ರಹ ಬೇಕು. ನೀಲಾಂಜನ ಸಮಾಭಾಸಂ ರವಿಪತ್ರಮಿಮಾಗ್ರಜಂ ಛಾಯಾಮಾರ್ತಾಂಡ ಸಂಭೂತಂ ತನ್ನ ಮಾಮಿ ಶನೈಶ್ಚರಂ. ಓಂ ಶನ್ನೋ ದೇವೀರವಶ್ರಯಾಪೋ ಭವಂತ ಬೀತೇಂ ಶ್ರೇಯೋರ್ವಿಶ್ರವಂತನಃ ಶನೈಶ್ಚರಾಯ ನಮಃ. ಹೀಗೆ ಶ್ರೀ ಗುರು ಶನೈಶ್ಚರನ ಪ್ರಾರ್ಥನೆ ಮಾಡೋದ್ರಿಂದ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸಾಕಷ್ಟು ಒಳಿತನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಏನೇ ಕಾಯಕವನ್ನು ಮಾಡಬೇಕಾದ್ರೂ, ಯಾವುದೇ ಕೆಲಸ ಕಾರ್ಯಗಳು ಮಾಡಬೇಕಾದ್ರೂ ಸ್ವಲ್ಪ ಜೋಪಾನ, ಎಚ್ಚರಿಕೆಯಿಂದಿರ್ತಕ್ಕಂಥದ್ದು ಬಹಳ ಉತ್ತಮ. ಇವತ್ತು ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವರು ಸಾಧ್ಯವಾದಷ್ಟು ಮಟ್ಟಿಗೆ ಬರೀ ಹಣೆಯಲ್ಲಿದ್ದೀರ ಒಂದಿಷ್ಟು ಗಂಧ, ಕುಂಕುಮ, ಭಸ್ಮ ಇಂಥದ್ದನ್ನು ಧಾರಣೆ ಮಾಡಿಕೊಂಡು ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಟ್ಟರೆ ಹೆಚ್ಚಿನ ಲಾಭವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇನ್ನು ಕಡೆಯ ರಾಶಿ ಮೀನರಾಶಿ. ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ, ಗುರು ಇರ್ತಕ್ಕಂಥ ಆಸ್ಥಾನವೂ ಚೆನ್ನಾಗಿದೆ. ಚಂದ್ರ ಮತ್ತು ಗುರುವಿನ ಆಸ್ಥಾನ ಚೆನ್ನಾಗಿರೋದ್ರಿಂದ ಅಚಾತುರ್ಯಗಳಂತಕ್ಕಂಥದ್ದು ದೂರ ಆಗುತ್ತೆ. ಶಾಸ್ತ್ರದಿಂದ ತಕ್ಕನಾದಂತಹ ನೀವು ಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬೋದಾಗುತ್ತೆ. ಇವತ್ತು ವಾಸ್ತುವಲ್ಲಾಗಲಿ, ನಿಮ್ಮ ವ್ಯವಹಾರದಲ್ಲಾಗಲಿ, ಕೆಲಸ ಕಾರ್ಯಗಳಲ್ಲಾಗಲಿ ಎಲ್ಲ ಕಡೆ ನಿಮಗೆ ಸಿಗುವಂಥ ಒಂದು ಸ್ಥಾನಮಾನ ಬಹಳ ಉನ್ನತವಾದಂತಹದ್ದು. ನಿಮ್ಮನ್ನು ನಂಬಿ ಬದುಕುವಂಥವ್ರು ಅಥವಾ ನಿಮ್ಮಿಂದ ಸಹಾಯ ಪಡಿತಕ್ಕಂಥವ್ರು, ನಿಮಗೆ ಏನಾದರೂ ಒಂದು ಸಹಾಯ ಮಾಡಬೇಕು ಅಂತ ಮುಂದೆ ಬರ್ತಕ್ಕಂಥವ್ರು, ಎಲ್ಲರ ಮಧ್ಯದಲ್ಲಿ ಅದೃಷ್ಟ ಎಂಬತಕ್ಕಂಥದ್ದು ಸಾಕಷ್ಟು ಇದೆ. ಇವತ್ತು ಸಾಧ್ಯವಾದಷ್ಟು ನೀವು ಮಾಡಬೇಕಾಗಿರ್ತಕ್ಕಂಥದ್ದು ಹತ್ತಿರದಲ್ಲಿರ್ತಕ್ಕಂಥ ಗುರುಗಳ ಸಾನ್ನಿಧ್ಯಕ್ಕೆ ಬಂದು ಗೋಧಿಯಿಂದ ಮಾಡಿರ್ತಕ್ಕಂಥ ಪದಾರ್ಥ ಅಥವಾ ಕಡಲೆಕಾಳಿಂದ ಮಾಡಿರ್ತಕ್ಕಂಥ ಪದಾರ್ಥ, ಕಡಲೆಬೇಳೆಯಿಂದ ಮಾಡಿರ್ತಕ್ಕಂಥ ಪದಾರ್ಥವನ್ನು ಗುರು ಸಾನ್ನಿಧ್ಯದಲ್ಲಿ ಗುರುಗಳಿಗೆ ನೈವೇದ್ಯ ಮಾಡಿ ಅದನ್ನು ಆ ನೈವೇದ್ಯ ಪ್ರಸಾದವನ್ನು 4 ಜನಕ್ಕೆ ಹಂಚಿ. ಸಾಧ್ಯವಾದರೆ ಸಾಕಷ್ಟು ಬಿಸಿಲಿನ ತಾಪಮಾನ ಆದ್ದರಿಂದ ಪ್ರಾಣಿ ಪಕ್ಷಿಗಳಿಗೆ, ದನಕರುಗಳಿಗೆ, ಗಿಡಮರಗಳಿಗೆ ನೀರಿಲ್ಲದಿರ ಸಾಕಷ್ಟು ತೊಂದರೆ ಆಗ್ತಾ ಇದೆ. ಈ ಬಿಸಿಲಿನ ತಾಪಮಾನ ಆದ್ದರಿಂದ ಎಲ್ಲೆಲ್ಲಿ ಬಿಸಿಲಿನ ತಾಪಮಾನ ಸಾಕಷ್ಟಾಗುತ್ತೋ ಅಥವಾ ಜನಸಂದಣಿ ಇರ್ತಕ್ಕಂಥ ಸ್ಥಳಗಳಲ್ಲಿ ನೀವು ಸಾಧ್ಯವಾದಷ್ಟು ನಿಮ್ಮ ವೈಯಕ್ತಿಕವಾಗಿ ನೀವೊಂದಿಷ್ಟು ಆಲೋಚನೆ ಮಾಡಿ ಒಂದಷ್ಟು ಮಣ್ಣಿನ ಹಂಡೆಗಳು ಅಥವಾ ಒಂದಷ್ಟು ನೀರಿನ ವ್ಯವಸ್ಥೆನೋ, ಬರ್ತಕ್ಕಂಥವ್ರಿಗೂ ಓಡಾಡ್ತಕ್ಕಂಥವ್ರಿಗೆ ನೀರು, ಆಹಾರ ಕೊಡದಿದ್ರೂ ಪರವಾಗಿಲ್ಲ, ಆಹಾರಕ್ಕೆ ಖರ್ಚು ಜಾಸ್ತಿ, ಆದರೆ ನೀರಾದರೂ ಕೊಡಬೇಕಲ್ವ. ಆ ನೀರನ್ನು ಕೊಡುವಂಥ ಕಾಯಕವನ್ನು ನಿಮ್ಮ ರಾಶಿಯಲ್ಲಿ ನೀವು ಮಾಡೋದ್ರಿಂದ ಖಂಡಿತ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಮನುಷ್ಯನಿಗೆ ಆ ಕ್ಷಣಕ್ಕೆ ಒಂದಷ್ಟು ನೀರು ಕೊಟ್ಟರೆ ಖಂಡಿತ ಆ ಮನುಷ್ಯನಲ್ಲಿ ಜೀವಶಕ್ತಿ ಅಂತಕ್ಕಂಥದ್ದು ಮತ್ತಷ್ಟು ಆಗುತ್ತೆ. ಅದಕ್ಕೆ ಹೇಳೋದು, ಹರಿಯುವ ನೀರು ಅಥವಾ ಕುಡಿಯುವ ನೀರು ಎರಡಕ್ಕೂ ಬಹಳಷ್ಟು ಶಕ್ತಿ ಇರುತ್ತೆ. ಆ ಶಕ್ತಿ ಒಂದು ಕೈಯಿಂದ ಮತ್ತೊಂದು ಕೈಗೆ ಹೋಗಿದ್ದೆ ಆದರೆ ಆ ಕೈಯಲ್ಲಿ ಮತ್ತಷ್ಟು ಶಕ್ತಿಯೇ ಬರುತ್ತೆ. ಆ ಶಕ್ತಿ ಇವತ್ತು ನಿಮಗೆ ಬರುವಂಥದ್ದಾಗಲಿ. ನಿಮ್ಮ ರಾಶಿಫಲದಲ್ಲಿ ಚಂದ್ರ ಚೆನ್ನಾಗಿದ್ದಾನೆ, ಗುರು ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ, ದಾನ ಧರ್ಮ, ಪೂಜೆ ಪುನಸ್ಕಾರ, ಇನ್ನೊಬ್ಬರ ಸಹಾಯಕ್ಕೆ ನಿಲ್ಲುವಂಥ ಗುಣ ನಿಮ್ಮದಿದೆ. ನಿಮ್ಮ ಗುಣದಲ್ಲಿ ಇದೊಂದು ಕೆಲಸ ಮಾಡಿ ಹೆಚ್ಚಿನ ಫಲವನ್ನು ಖಂಡಿತ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗಲಿ, ಶುಭವಾಗಲಿ. ಇಲ್ಲಿಗೆ ಇದರೊಂದಿಗೆ ಈ ದಿನದ 12 ರಾಶಿಗಳಲ್ಲಿ ಇರುವಂತಹ ಫಲಾಫಲಗಳೇನು, ದಿನ ಭವಿಷ್ಯ ಹೇಗಿದೆ ಅಂತೆಲ್ಲ ತಿಳ್ಕೊಂಡಿದ್ದಾಯಿತು. ಇಲ್ಲಿಗೆ ಕಾರ್ಯಕ್ರಮವನ್ನು ಮುಕ್ತಾಯ ಮಾಡುವಂಥ ಸಮಯ ಇದಾಗಿದೆ. ಗುರುಚೇತನ ಕಾರ್ಯಕ್ರಮದಲ್ಲೂ ಸಾಕಷ್ಟು ಮಹತ್ವಪೂರ್ಣ ಮಾಹಿತಿ ಮತ್ತು ಶನೈಶ್ವರ ಸ್ವಾಮಿ ಯಾಗದ ದೃಶ್ಯಗಳು, ರಾಶಿ ಫಲಗಳನ್ನೆಲ್ಲ ತಿಳಿಸ್ಕೊಟ್ರೆ ನಿಮಗೆ ಹೃತ್ಪೂರ್ವಕ ಧನ್ಯವಾದಗಳು. ಒಳ್ಳೆಯದಾಗಲಮ್ಮ, ಶುಭವಾಗಲಿ. ಹಾಗೆಯೇ ಶ್ರೀನಿವಾಸ್ ಶರ್ಮಾ ಅವ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ವೀಕ್ಷಕರೇ, ಮತ್ತೆ ನಿಮ್ಮ ಭೇಟಿ ನಾಳೆ ಶುಕ್ರವಾರದ ವಿಶೇಷ ಮಹರ್ಷಿವಾಣಿ ಕಾರ್ಯಕ್ರಮದಲ್ಲಿ. ನಮಸ್ಕಾರ.